ನಮಸ್ಕಾರ. ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಾಸನ್. ಈಗ ಹೆಡ್ಲೈನ್. ಸಕಲೇಶಪುರದ ವನಗೂರು ಕೂಡು ರಸ್ತೆ ವೃತ್ತದ ಸಾರ್ವಜನಿಕ ಶೌಚಾಲಯ ದುರ್ವಾಸನೆ, ನೀರಿನ ಸಂಪರ್ಕವಿಲ್ಲದೆ ಸ್ವಚ್ಛತೆ ಕಾಪಾಡಲು ಸಾಧ್ಯವಾಗದ ಸ್ಥಿತಿ. ಮಹಿಳೆಯರು, ಮಕ್ಕಳು, ವೃದ್ಧರು ಹಾಗೂ ವಿದ್ಯಾರ್ಥಿಗಳಿಗೆ ತೀವ್ರ ಅನಾನುಕೂಲ. ಅನಿವಾರ್ಯವಾಗಿ ಬಯಲು ಶೌಚಾಲಯದ ಮೊರೆ ಹೋಗುತ್ತಿರುವ ಸಾರ್ವಜನಿಕರು ಕೂಡಲೇ ನೀರಿನ ಸಂಪರ್ಕ ಕಲ್ಪಿಸಿ ಶಾಶ್ವತ ನಿರ್ವಹಣೆ ಮಾಡುವಂತೆ ಆಗ್ರಹ. ಆಲೂರು ರೈಲ್ವೆ ನಿಲ್ದಾಣದಲ್ಲಿ ಸೌಲಭ್ಯಗಳಿದ್ದರೂ ರೈಲುಗಳ ನಿಲುಗಡೆ ಇಲ್ಲ. ಕೇವಲ ಕ್ರಾಸಿಂಗ್ಗೆ ಸೀಮಿತವಾದ ಆಲೂರು ನಿಲ್ದಾಣ. ರೈಲ್ವೆ ಇಲಾಖೆಯ ಕ್ರಮಕ್ಕೆ ಸ್ಥಳೀಯರು ಅಸಮಾಧಾನ. ಜನಪ್ರತಿನಿಧಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಮಧ್ಯ ಪ್ರವೇಶಿಸುವಂತೆ ಸ್ಥಳೀಯರ ಒತ್ತಾಯ. ಹಾಸನದಲ್ಲಿ ಬಿಜೆಪಿಯಿಂದ ಬೃಹತ್ ತಿರಂಗ ಬೈಕ್ ಜಾಥಾ, ಹರ್ ಘರ್ ತಿರಂಗ ಅಭಿಯಾನದಡಿ ತ್ರಿವರ್ಣ ಯಾತ್ರೆ. ದೇಶಭಕ್ತಿ ಘೋಷಣೆಗಳೊಂದಿಗೆ ಸಾರ್ವಜನಿಕರ ಗಮನ ಸೆಳೆದ ಜಾಥಾ. ಮನೆ ಅಂಗಡಿಗಳ ಮೇಲೆ ತ್ರಿವರ್ಣ ಧ್ವಜ ಹಾರಿಸುವಂತೆ ಬಿಜೆಪಿ ಕರೆ. ಸಕಲೇಶಪುರದ ಹೆತ್ತೂರು ಹೋಬಳಿಯ ವನಗೂರು ಕೂಡು ರಸ್ತೆ ವೃತ್ತದಲ್ಲಿರುವ ಸಾರ್ವಜನಿಕ ಶೌಚಾಲಯ ನೀರಿನ ವ್ಯವಸ್ಥೆ ಇಲ್ಲದೆ ದುರ್ವಾಸನೆ ಬೀರುತ್ತಿದ್ದು ಸಾರ್ವಜನಿಕರಿಗೆ ತೀವ್ರ ಅನಾನುಕೂಲ ಉಂಟಾಗುತ್ತಿದೆ. ಸಕಲೇಶಪುರ ಶನಿವಾರ ಸಂತೆ, ಬಿಸ್ಲೆ, ಸುಬ್ರಹ್ಮಣ್ಯ ಸೇರಿದಂತೆ ವಿವಿಧ ಭಾಗಗಳಿಗೆ ತೆರಳುವ ನೂರಾರು ಪ್ರಯಾಣಿಕರು ಪ್ರತಿದಿನ ಈ ವೃತ್ತದಲ್ಲಿ ಅವಲಂಬಿತರಾಗಿದ್ದಾರೆ. ಬಸ್ಗಳ ನಿಲುಗಡೆ ಸ್ಥಳವಾಗಿರುವುದರಿಂದ ಮಹಿಳೆಯರು, ಮಕ್ಕಳು, ವೃದ್ಧರು ಹಾಗೂ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸಂಚರಿಸುತ್ತಾರೆ. ಸಾರ್ವಜನಿಕರ ಅನುಕೂಲಕ್ಕಾಗಿ ನಿರ್ಮಿಸಲಾಗಿರುವ ಶೌಚಾಲಯಕ್ಕೆ ನೀರಿನ ಸಂಪರ್ಕವಿಲ್ಲದ ಕಾರಣ ಸ್ವಚ್ಛತೆ ಕಾಪಾಡಲು ಸಾಧ್ಯವಾಗುತ್ತಿಲ್ಲ. ದುರ್ವಾಸನೆಯಿಂದ ಶೌಚಾಲಯದೊಳಗೆ ಪ್ರವೇಶಿಸಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದ್ದು ಸಾರ್ವಜನಿಕರು ಅನಿವಾರ್ಯವಾಗಿ ಬಯಲು ಶೌಚಾಲಯದ ಮೊರೆ ಹೋಗುವಂತಾಗಿದೆ ಎಂದು ಸ್ಥಳೀಯರು ದೂರಿದ್ದಾರೆ. ಹಳೆಯ ಶೌಚಾಲಯವನ್ನ ಗ್ರಾಮ ಪಂಚಾಯಿತಿ ವತಿಯಿಂದ ಸುಮಾರು 15 ದಿನಗಳ ಹಿಂದಷ್ಟೇ ಪುನರ್ ನಿರ್ಮಾಣ ಮಾಡಲಾಗಿದೆ. ಆದರೆ ಮೂಲಭೂತ ಅವಶ್ಯಕತೆಯಾದ ನೀರಿನ ವ್ಯವಸ್ಥೆ ಕಲ್ಪಿಸದಿರುವುದು ಸಾರ್ವಜನಿಕರ ಅಸಮಾಧಾನಕ್ಕೆ ಕಾರಣವಾಗಿದೆ. ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರೂ ಸಮಸ್ಯೆ ಬಗೆಹರಿಸಲು ಕ್ರಮ ಕೈಗೊಂಡಿಲ್ಲ ಎಂದು ಸ್ಥಳೀಯರಾದ ಸಾಗರ್ ಆರೋಪಿಸಿದ್ದಾರೆ. ಕೂಡಲೇ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಶೌಚಾಲಯಕ್ಕೆ ನೀರಿನ ಸಂಪರ್ಕ ಕಲ್ಪಿಸಿ ಸ್ವಚ್ಛತೆ ಹಾಗೂ ನಿರ್ವಹಣೆಗೆ ಶಾಶ್ವತ ವ್ಯವಸ್ಥೆ ಮಾಡಬೇಕು ಎಂದು. ಇದು ಹೈಟೆಕ್ ಶೌಚಾಲಯದ ಕರ್ಮಕಾಂಡ ನೋಡಿ. ಮೊನ್ನೆ ಮಾಡಿರೋದು, ತೊಳೆಯೋಕ್ಕೆ ಯಾರೂ ಇಲ್ಲ. ಏನು ಮಾಡೋದು, ಈ ಥರ ಮಾಡಿದ್ದಾರೆ. ಪಂಚಾಯಿತಿಯವರು ಬರೀ ಹೇಳ್ತಾರೆ ಹೈಟೆಕ್ ನಾವು ಮಾಡಿದ್ವಿ ಅಂತ, ಏನಿಲ್ಲ. ಎಲ್ಲ ಕೊಳೆ ಹಾಗೆ ಮೊನ್ನೆ ಒಂದು ವಾರ ಆಗಿದೆ, ಒಂದು 15 ದಿವಸ ಆಗಿದೆ ಅಷ್ಟೇ ಮಾಡಿ. ಈ ಥರ ಆಗಿದೆ. ಏನು ಮಾಡೋದು ನೀವೇ ಹೇಳಿ. ಪಂಚಾಯಿತಿಯ ನಿರ್ಲಕ್ಷ್ಯ. ಆಲೂರಿನಿಂದ ಕೇವಲ 2 ಕಿಲೋಮೀಟರ್ನಷ್ಟು ದೂರವಿರುವ ಆಲೂರು ರೈಲ್ವೆ ನಿಲ್ದಾಣವನ್ನು ಜನರ ಉಪಯೋಗಕ್ಕಾಗಿ ಮತ್ತು ಬೆಂಗಳೂರು, ಮಂಗಳೂರು, ಸಕಲೇಶಪುರಕ್ಕೆ ತೆರಳುವ ಪ್ರವಾಸಿಗರು ರೈಲಿನ ಮೂಲಕ ಬಂದು ಹೋಗಲು ಅನುಕೂಲವಾಗುತ್ತದೆ ಎನ್ನುವ ದೃಷ್ಟಿಯಲ್ಲಿ ಇಲ್ಲಿ ನಿಲ್ದಾಣ ಮಾಡಲಾಗಿತ್ತು. ಆದರೆ ಈಗ ಈ ಸ್ಟೇಷನ್ ಅನ್ನು ಕೇವಲ ಕ್ರಾಸಿಂಗ್ ಉದ್ದೇಶಕ್ಕಷ್ಟೇ ಬಳಸಲಾಗುತ್ತಿದೆ. ರೈಲ್ವೆ ಸ್ಟೇಷನ್ಗೆ ಅಗತ್ಯವಿರುವ ಎಲ್ಲ ಮೂಲಭೂತ ಸೌಕರ್ಯಗಳಿದ್ದರೂ ರೈಲು ಮಾತ್ರ ನಿಲ್ಲುತ್ತಿಲ್ಲ. ಕೂಡಲೇ ಜನಪ್ರತಿನಿಧಿಗಳು ಕ್ರಮ ಕೈಗೊಳ್ಳಬೇಕೆಂದು ಕರಾವೆ ಪ್ರವೀಣ್ ಶೆಟ್ಟಿ ಬಣದ ತಾಲೂಕು ಅಧ್ಯಕ್ಷ ರಾಘವೇಂದ್ರ ಒತ್ತಾಯ ಮಾಡಿದ್ದಾರೆ. ಈ ಸಂಬಂಧ ಕರವೇ ತಾಲೂಕು ಅಧ್ಯಕ್ಷ ರಾಘವೇಂದ್ರ ಮಾತನಾಡಿ, ನಮ್ಮ ಶಾಸಕರು ಆಲೂರು ಕ್ಷೇತ್ರದ ಬಗ್ಗೆ ತಲೆ ಕೆಡಿಸಿಕೊಳ್ಳದಿರುವುದು ಬೇಸರದ ಸಂಗತಿ. ಸಕಲೇಶಪುರದಲ್ಲಿ ವಂದೇ ಭಾರತ್ ರೈಲ್ವೆಗೆ ಪೂಜೆ ಸಲ್ಲಿಸಲು ಮುಂದಿರುವ ಶಾಸಕರಿಗೆ ಆಲೂರು ತಾಲೂಕಿನಲ್ಲಿ ರೈಲ್ವೆ ನಿಲ್ದಾಣದ ಸಮಸ್ಯೆ ಬಗ್ಗೆ ಅರಿವಿಲ್ಲದೆ ಎಂದು ಪ್ರಶ್ನಿಸಿದರು. ಇತ್ತ ಸಂಸದರು ಕೂಡ ತಾಲೂಕಿನ ಜನತೆಯನ್ನ ಬಿಟ್ಟು ಕಡೂರು, ಬೀರೂರಿನ ಕಡೆಯ ರೈಲ್ವೆ ಬಗ್ಗೆ ತಲೆ ಕೆಡಿಸಿಕೊಳ್ಳುತ್ತಿದ್ದಾರೆ. ಇದು ಯಾವ ರೀತಿ ಸರಿ ತಿಳಿಯುತ್ತಿಲ್ಲ. ಆದಾಯದ ನೆಪ ಹೇಳುವ ರೈಲ್ವೆ ಅಧಿಕಾರಿಗಳೇ ನಮ್ಮ ತಾಲೂಕಿನಲ್ಲಿ ಪ್ರಯಾಣಿಸಿರುವ ತಿಂಗಳ ಒಟ್ಟು ಮೊತ್ತ 11,000 ರು ಇದೆ. ಇದಕ್ಕಿಂತ ಕಡಿಮೆ ಆದಾಯವಿರುವ ನಿಲ್ದಾಣವೂ ಇದೆ. ಅದನ್ನ ನಿಲ್ಲಿಸಿ. ಏಕೆ, ಇದು ನಿಮಗೆ ತಿಳಿದಿಲ್ಲವೇ? ಕೂಡಲೇ ಕ್ರಮ ವಹಿಸಿ. ಇಲ್ಲವೇ ರೈಲು ನಿಲ್ಲಿಸದಿದ್ದರೆ ನಮ್ಮ ಕೃಷಿ ಭೂಮಿ ವಾಪಸ್ ನೀಡಿ. ತಮ್ಮೂರಲ್ಲಿ ರೈಲ್ವೆ ನಿಲ್ದಾಣ ಆಗುತ್ತಿದೆ ಎನ್ನುವ ಆಶಯದಿಂದ ಜನರು ಯಾವುದೇ ತಕರಾರಿಲ್ಲದೆ 100 ಎಕರೆ ಫಲವತ್ತಾದ ಕೃಷಿ ಜಮೀನನ್ನ ಇಲಾಖೆಗೆ ನೀಡಿದ್ದರು. ಆದರೆ ಈಗ ಕೇವಲ ಕ್ರಾಸಿಂಗ್ ಅಷ್ಟೇ ಸೀಮಿತವಾದ ರೈಲ್ವೆ ನಿಲ್ದಾಣದ ವ್ಯವಸ್ಥೆಯಿಂದ ಬೇಸತ್ತಿರುವ ಜನ ನಮ್ಮ ಭೂಮಿ ವಾಪಸ್ ನೀಡಿ, ಇಲ್ಲವೇ 10 ರೈಲ್ಗಳನ್ನು ಇಲ್ಲಿ ನಿಲ್ಲಿಸಿ ಎಂದು ಹೋರಾಟ ಮಾಡುವತ್ತ ಸಂಘಟಿತರಾಗುತ್ತಿದ್ದಾರೆ. ಹಾಗೆಯೇ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು. ಹಂತನಮನೆ ಗ್ರಾಮದಲ್ಲಿರುವ
ರೈಲ್ವೆ ನಿಲ್ದಾಣದಲ್ಲಿ ಬಂದು ಕೆಲವು ಮಾಹಿತಿಗಳನ್ನ ಕೇಳಿದಾಗ ಅಲ್ಲಿ ನಮ್ಮಲ್ಲಿ ಸಮರ್ಪಕವಾದ ಟಿಕೆಟ್ ಕಲೆಕ್ಷನ್ ಇಲ್ಲ ಅಂದ್ಬಿಟ್ಟು ರೈಲು ನಿಲುಗಡೆನ ರದ್ದುಗೊಳಿಸಿರೋ ವಿಚಾರವಾಗಿ ಪ್ರಶ್ನೆ ಮಾಡಿದ್ರೆ ಅವರು ಜಿಲ್ಲೆ ಹಾಸನದ ಯಾರದೋ ಒಬ್ಬರ ಅಧಿಕಾರಿಯ ನಂಬರ್ ಕೊಟ್ಟರು. ಆ ನಂಬರಿಗೆ ಮಾಡಿದ್ರೆ ಅವರು ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಹಾಗಾಗಿ ನಾವಿಲ್ಲಿ ಕಳೆದ 3 ದಶಕಗಳಿಂದ ರೈಲ್ವೆ ನಿಲ್ದಾಣ ಇಲ್ಲಿ ಇದ್ದರೂ ಸಹ ಯಾವುದೇ ರೈಲುಗಳನ್ನ ಈಗ ನಿಲ್ಲಿಸ್ತಾ ಇಲ್ಲ. ಕಳೆದ 24ನೇ ಇಸವಿಯ ಫೆಬ್ರವರಿಯಲ್ಲಿ ಕಾರವಾರ ಎಕ್ಸ್ಪ್ರೆಸ್ ರೈಲ್ನ ನಿಲುಗಡೆನ ಇಲ್ಲಿಗೆ ಹಲವಾರು ಸಂಘಟನೆಗಳ ಹೋರಾಟದ ಫಲವಾಗಿ ನಿಲುಗಡೆಗೆ ಒಂದು ಇದನ್ನು ಸೂಚಿಸಿ ನಿಲುಗಡೆ ಕೊಟ್ಟಿದ್ದರು. ಅದಾಗಿ ಕೆಲವೇ ತಿಂಗಳುಗಳಲ್ಲಿ ಕಲೆಕ್ಷನ್ ಇಲ್ಲ ಅನ್ನೋ ಆರೋಪ ಅಂತಲೇ ಹೇಳಬೇಕಾಗತ್ತೆ. ಆ ಕಾರಣವನ್ನು ಇಟ್ಕೊಂಡು ಇಲ್ಲಿಗೆ ರೈಲು ನಿಲುಗಡೆಯನ್ನು ರದ್ದುಗೊಳಿಸಿದ್ದಾರೆ. ಹಾಗಾಗಿ ಆಲೂರು ತಾಲೂಕು ಕೇಂದ್ರವಾಗಿರುವ ಇಲ್ಲಿಯ ಜನತೆಗೆ ಅನ್ಯಾಯ ಮಾಡಿದಂತಾಗಿದೆ ರೈಲ್ವೆ ಇಲಾಖೆಯಿಂದ. ಹಾಗೆಯೇ ಈ ಭಾಗದ ಎಲ್ಲ ಜನಪ್ರತಿನಿಧಿಗಳ ಬಗ್ಗೆನೂ ನಾವು ಇದೇ ಆರೋಪ ಹೊರಿಸ್ತೀವಿ. ಯಾಕಂದರೆ ಅವರು ಸಹ ಜನತೆಗೆ ಅನ್ಯಾಯ ಮಾಡಿದ್ದಾರೆ. ಯಾರೊಬ್ಬರು ಧ್ವನಿ ಎತ್ತದೆ ಬೇಜವಾಬ್ದಾರಿತನದಿಂದ ವರ್ತಿಸ್ತಿರೋದ್ರಿಂದ ಈ ರೈಲು ನಿಲುಗಡೆ ಇಲ್ಲದೆ ನಮ್ಮ ಆಲೂರು ಭಾಗದ ಜನತೆಗೆ ಅನ್ಯಾಯ ಆಗ್ತಾಯಿದೆ. ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ಬಿಜೆಪಿ ಪಕ್ಷದಿಂದ ಹಮ್ಮಿಕೊಳ್ಳಲಾಗಿರುವ ಹರ್ ಘರ್ ತಿರಂಗಾ ಅಭಿಯಾನದ ಭಾಗವಾಗಿ ಹಾಸನ ಬಿಜೆಪಿ ವತಿಯಿಂದ ಇಂದು ಹಾಸನ ನಗರದಲ್ಲಿ ಬೃಹತ್ ತಿರಂಗಾ ತ್ರಿವರ್ಣ ಯಾತ್ರೆ ಹಾಗೂ ಬೈಕ್ ಜಾಥಾ ಯಶಸ್ವಿಯಾಗಿ ನಡೆಯಿತು. ಜಿಲ್ಲಾ ಬಿಜೆಪಿ ಅಧ್ಯಕ್ಷರ ನೇತೃತ್ವದಲ್ಲಿ ಬೆಳಗ್ಗೆ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಸಮೀಪ ಜಾಥಾಕ್ಕೆ ಚಾಲನೆ ನೀಡಲಾಯಿತು. ರಾಷ್ಟ್ರಧ್ವಜವನ್ನ ಹಿಡಿದು ಬೈಕ್ಗಳಲ್ಲಿ ಸಾಗಿದ ಬಿಜೆಪಿ ಮುಖಂಡರು, ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ದೇಶಭಕ್ತಿ ಮತ್ತು ರಾಷ್ಟ್ರಾಭಿಮಾನದ ಸಂದೇಶವನ್ನ ಸಾರಿದರು. ಬಾಲಕಿಯರ ಪದವಿ ಪೂರ್ವ ಕಾಲೇಜು ಮುಂಭಾಗದಿಂದ ಆರಂಭಗೊಂಡ ಜಾಥಾ ಎಂಜಿ ರಸ್ತೆ, ಫುಡ್ ಕೋರ್ಟ್ ರಸ್ತೆ, ಎಂಸಿ ಕಾಲೇಜು, ಗಣಪತಿ ದೇವಸ್ಥಾನ ಪಕ್ಕದ ರಸ್ತೆ, ಆಕಾಶವಾಣಿ ಸ್ಟೇಡಿಯಂ ಮುಂಭಾಗ, ಸಹ್ಯಾದ್ರಿ ವೃತ್ತ, ಮಹಾವೀರ ವೃತ್ತ, ದೇವಿಗೆರೆ ರಸ್ತೆ, ಸುಭಾಷ್ ವೃತ್ತ, ಎಂಎಚ್ ವೃತ್ತ, ಬಿಎಂ ರಸ್ತೆ, ಸುವರ್ಣ ಹೋಟೆಲ್ ರಸ್ತೆ ಮೂಲಕ ಸಂತೆಪೇಟೆ ವೃತ್ತ ತಲುಪಿತು. ಸಂತೆಪೇಟೆ ವೃತ್ತದಲ್ಲಿ ಯೂಟರ್ನ್ ಪಡೆದುಕೊಂಡ ಜಾಥಾ ಬಳಿಕ ಎಂಎಚ್ ವೃತ್ತ, ಎನ್ಆರ್ ವೃತ್ತ, ಹಳೆ ಬಸ್ ನಿಲ್ದಾಣ ರಸ್ತೆ ಹಾಗೂ ಸ್ಟೇಟಸ್ ಚರ್ಚ್ ಮುಂಭಾಗದ ರಸ್ತೆ ಮೂಲಕ ಸಂಚರಿಸಿ ಅಂತಿಮವಾಗಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಮುಂಭಾಗದಲ್ಲಿ ಸಂಪನ್ನಗೊಂಡಿತು. ಇದೇ ವೇಳೆ ಬಿಜೆಪಿ ಹಾಸನ ಜಿಲ್ಲಾ ಉಸ್ತುವಾರಿ ದತ್ತಾತ್ರೇಯ ಉದ್ದೇಶಿಸಿ ಮಾತನಾಡಿ 1977ರಲ್ಲಿ ಮತ್ತೆ ನಮ್ಮ ಸ್ವಾತಂತ್ರ್ಯಕ್ಕೆ ಕುತ್ತು ಬಂದಿತು. ತುರ್ತು ಪರಿಸ್ಥಿತಿಯನ್ನ ಘೋಷಿಸಿ ಸ್ವಾತಂತ್ರ್ಯವನ್ನ ಕಸಿದುಕೊಳ್ಳುವ ಕೆಲಸ ಆಯಿತು. ದೇಶದ ಜನರು, ಪ್ರಜೆಗಳು ಯಾವ ಪಾರ್ಟಿ ಆಗಿರಬಹುದು, ದೇಶಕ್ಕೆ ಕುತ್ತು ಬಂದಾಗ ದೇಶ ಮೊದಲು ಘೋಷಣೆ ಕೇಳಿ ಬಂದಿತು. ಈ ತಿರಂಗ ಯಾತ್ರೆ ಮೂಲಕ ಧ್ವಜವನ್ನ ಹಿಡಿದುಕೊಂಡು ಮನೆ ಮೇಲೆ ಕಟ್ಟಿ ಸಂಭ್ರಮಿಸುವ ಕೆಲಸ ಆಗಬೇಕಾಗಿದೆ ಎಂದು ದೇಶದ ಪ್ರಧಾನಿ ನರೇಂದ್ರ ಮೋದಿ ಕರೆ ಕೊಟ್ಟಿದ್ದಾರೆ. ಇದು ಶೋ ಯಾತ್ರೆ ಅಲ್ಲ, ಅಂಗಡಿ ಮನೆ ಮೇಲೆ ಧ್ವಜ ಹಾರಿಸಿ ಸಂಭ್ರಮಿಸಬೇಕು. ಇದೊಂದು ಹಬ್ಬವನ್ನಾಗಿ ಆಚರಿಸಬೇಕು ಎಂದರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರು. ಯುವಕರು ತಮ್ಮ ಜೀವನವನ್ನೇ ಸ್ವಾತಂತ್ರ್ಯಕ್ಕಾಗಿ ಪಾದಾರ್ಪಣೆ ಮಾಡಿದ್ರು, ತ್ಯಾಗ ಮಾಡಿದ್ರು. ಹೀಗೆ ಸಾವಿರಾರು ಜನ ಕ್ರಾಂತಿಕಾರಿ ಹೋರಾಟಗಾರರು ಒಂದ್ ಕಡೆ ಮಾಡಿದ್ರೆ, ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಅಹಿಂಸಾ ಹೋರಾಟದ ಶಕ್ತಿಯ ಮೂಲಕ ಸ್ವಾತಂತ್ರ್ಯವನ್ನು ಪಡೆದವು. ಸ್ವಾತಂತ್ರ್ಯ ಬಂದಿದೆ. ಸ್ವಾತಂತ್ರ್ಯ ಬಂದ ತಕ್ಷಣ ನಮ್ಮ ಕೆಲಸ ಮುಗಿಯಲ್ಲ. ಯಾಕೆ ನರೇಂದ್ರ ಮೋದಿ ಅವರು ಇದನ್ನು ಸಂಭ್ರಮಿಸಬೇಕು ಅಂತಾರೆ? ಇಂಗ್ಲಿಷ್ ನಲ್ಲಿ ಒಂದು ಗಾದೆ ಇದೆ, ಎಟರ್ನಲ್ ವಿಜಿಲೆನ್ಸ್ ಎಟ್ ದಿ ಪ್ರೈಸ್ ಆಫ್ ಲಿಬರ್ಟಿ ಅಂತ ಕರಿತೀವಿ. ಅಂದ್ರೆ ಬಂದ ಸ್ವಾತಂತ್ರ್ಯವನ್ನ ಉಳಿಸ್ಕೊಳ್ಳೋದು ನಮ್ಮ ಮೇಲೆ ಜವಾಬ್ದಾರಿ ಇದೆ. ನಮ್ಮ ದೇಶ ಸ್ವಾತಂತ್ರ್ಯ ಬಂತು, ಆದ್ರೆ 77ರಲ್ಲಿ ಮತ್ತೊಮ್ಮೆ ನಮ್ಮ ಸ್ವಾತಂತ್ರ್ಯಕ್ಕೆ ಕುತ್ತು ಬಂತು. ತುರ್ತು ಪರಿಸ್ಥಿತಿಯನ್ನು ಘೋಷಿಸಿ ಸ್ವಾತಂತ್ರ್ಯವನ್ನು ಕಸಿಯುವಂತ ಕೆಲಸ ಆಯಿತು. ಹಾಗಾಗಿ ಈ ದೇಶದ ಜನಗಳು, ಪ್ರಜೆಗಳು, ಅದು ಯಾವುದೇ ಪಾರ್ಟಿ ಇರ್ಬೋದು, ಅದು ಯಾವುದೇ ಸಮಾಜ ಸೇವಕರು ಇರ್ಬೋದು, ಎಲ್ಲರೂ ಕೂಡ ದೇಶಕ್ಕೆ ಕುತ್ತು ಬಂದಾಗ ದೇಶ ಮೊದಲು, ದೇಶ ನಾನು ಮೊದಲು, ನನ್ನ ದೇಶ ಅನ್ನೋ ಮನೋಭಾವ ನಮ್ಮೆಲ್ಲ ದೇಶದ ಪ್ರಜೆಗಳಿಗೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ತಿರಂಗ ಯಾತ್ರೆಯ ಮೂಲಕ ಈ ಧ್ವಜವನ್ನು ಹಿಡಿದುಕೊಂಡು ರಸ್ತೆಗಳಲ್ಲಿ ಓಡಾಡಿ ಮನೆ ಮೇಲೆ ಕಟ್ಟಿ ಸಂಭ್ರಮಿಸುವಂತ ಕೆಲಸ ಈ ಒಂದು ತಿರಂಗ ಯಾತ್ರೆಯಲ್ಲಿ ಆಗಬೇಕು ಅಂತ ಹೇಳಿ ಇಡೀ ರಾಷ್ಟ್ರದ ಎಲ್ಲ ಜನತೆಗೆ ಕರೆಯನ್ನು ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಅವರು. ಆ ಹಿನ್ನೆಲೆಯಲ್ಲಿ ಇಲ್ಲೂ ಕೂಡ ಹಾಸನದ ನಾವೆಲ್ಲ ಜನತೆಯರು ಕೂಡ ಇಷ್ಟು ಬಿಸಿಲು ನಡುವೆ ಕೂಡ
ನಾವು ತಿರಂಗದ ಧ್ವಜವನ್ನು ಹಿಡಿದು ಇವತ್ತು ದ್ವಿಚಕ್ರ ವಾಹನದ ಮೂಲಕ ಇಡೀ ನಗರದ ಜನತೆಗೆ ಜಾಗೃತಿಯನ್ನು ಮೂಡಿಸಿವೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಮಾತಾ, ಜೈ ಜೈ ಮಾತಾ, ಜೈ ಜೈ ಮಾತಾ. ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಮಾತನಾಡಿ, ಜಮ್ಮು ಕಾಶ್ಮೀರದಲ್ಲಿ ತ್ರಿವರ್ಣ ಧ್ವಜವನ್ನ ಆಚರಿಸುವಲ್ಲಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಪ್ರತಿ ನಾಗರಿಕನು ಈ ತ್ರಿವರ್ಣ ಧ್ವಜ ಹಾರಿಸಲು ನಮ್ಮ ಪ್ರಧಾನಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆಗಸ್ಟ್ 13ರ ಗುರುವಾರದಂದು ಈ ತಿರಂಗ ಯಾತ್ರೆ ಮಾಡಲಾಗಿದೆ. ಇವತ್ತೇ ತ್ರಿವರ್ಣ ಧ್ವಜ ಹಾರಿಸಲು ಅವಕಾಶ ಕೊಟ್ಟು ಮಾಡಿಕೊಡಲಾಗಿದೆ. ಈ ಧ್ವಜವನ್ನ ಆಗಸ್ಟ್ 15ರಂದು ವಾಪಸ್ ಅಷ್ಟೇ ಗೌರವದೊಂದಿಗೆ ಕೆಳಗೆ ಇಳಿಸಿ ಅಚ್ಚುಕಟ್ಟಾಗಿ ಅನುಸರಿಸಬೇಕು. ಇದು ಭಾರತೀಯರ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು. ಯೋಧರ ಬಲಿದಾನಕ್ಕೆ ಗೌರವ ಕೊಡುವ ನಿಟ್ಟಿನಲ್ಲಿ ನಿವೃತ್ತ ಯೋಧರು ನಮ್ಮ ಈ ತಿರಂಗ ಯಾತ್ರೆಯಲ್ಲಿ ಇರುವುದಾಗಿ ಹೇಳಿದರು. ಯಾತ್ರೆಯ ಅಭಿಯಾನ ಮುಖೇನ ನಾವು ಪ್ರತಿಯೊಂದು ಮನೆಗೂ ತ್ರಿವರ್ಣ ಧ್ವಜವನ್ನ ಹಾರಿಸುವಂತ ಭಾಗ್ಯವನ್ನ ಕೊಟ್ಟಂತ ನರೇಂದ್ರ ಮೋದಿಜಿಯವರ ಕರೆಗೆ ಹೋಗೊಟ್ಟು ಇವತ್ತು ಹರ್ಗರ್ ತಿರಂಗ ಯಾತ್ರೆಯನ್ನ ಇಲ್ಲಿ ಹಾಸನ ನಗರಾದ್ಯಂತ ಬೈಕ್ ರ್ಯಾಲಿ ಮಾಡುವ ಮುಖೇನ ಇವತ್ತು ಚಾಲನೆಯನ್ನ ಕೊಟ್ಟಿದ್ದೇವೆ. ಇವತ್ತಿಂದ ಇನ್ನ 3 ದಿವಸ ಅಂದ್ರೆ 13, 14 ಮತ್ತು 15 ಇಷ್ಟು ದಿನಗಳ ಕಾಲ ನಾವು ನಮ್ಮ ತ್ರಿವರ್ಣ ಧ್ವಜವನ್ನ ನಮ್ಮ ಮನೆಗಳ ಮೇಲೆ ಹಾರಿಸುವಂತ ನಮ್ಗೆ ಭಾಗ್ಯನೂ ಸಿಕ್ಕಿದೆ ಮತ್ತೆ ಹಕ್ಕನ್ನು ಸಹ ಕೊಟ್ಟಿದ್ದಾರೆ. ಅದನ್ನ ನಾವು ಗೌರವಪೂರ್ವಕವಾಗಿ ತ್ರಿವರ್ಣ ಧ್ವಜವನ್ನ ಮನೆ ಮೇಲೆ ಹಾರಿಸುವಂತ ಕೈಂಕರ್ಯದಲ್ಲಿ ನಾವೆಲ್ಲ ಭಾಗಿಯಾಗೋಣ. ಅದನ್ನ ಜಾಗ್ರತೆ ಮೂಡಿಸುವ ಸಲುವಾಗಿ ಇವತ್ತು ನಗರಾದ್ಯಂತ ಬೈಕ್ ರ್ಯಾಲಿ ಮಾಡುವ ಮುಖೇನ ವಿಶೇಷವಾಗಿ ನಮ್ಮ ಯುವ ಮಿತ್ರರು ಹಾಗೂ ಪಕ್ಷದ ಎಲ್ಲ ಪದಾಧಿಕಾರಿಗಳು, ಕಾರ್ಯಕರ್ತರು ಬಂಧುಗಳು ಹಾಗೂ ನಮ್ಮೆಲ್ಲ ಹಾಸನದ ಹಲವಾರು ನಾಗರಿಕ ಬಂಧುಗಳು ಅವರೆಲ್ಲರ ಒಟ್ಟಿಗೆ ಸಹಯೋಗದೊಂದಿಗೆ ಇವತ್ತು ಜಾಥಾದಲ್ಲಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ರಾಜ್ಕುಮಾರ್, ಗಿರೀಶ್ ನಂಬಿಹಳ್ಳಿ, ಜಿಲ್ಲಾ ಉಪಾಧ್ಯಕ್ಷ ಚಂದ್ರಶೇಖರ್, ಹೂಡಾ ಮಾಜಿ ಅಧ್ಯಕ್ಷ ನವಿಲೆ ಅಣ್ಣಪ್ಪ, ಜಿಲ್ಲಾ ಕಾರ್ಯದರ್ಶಿ ತೋಬಿನಕೆರೆ ಗಿರೀಶ್, ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ನೇತ್ರಾವತಿ ಮಂಜುನಾಥ್, ಚನ್ನಕೇಶವ, ಅಖಿಲ ಭಾರತ ಲಿಂಗಾಯತ ವೀರಶೈವ ಮಹಾಸಭಾದ ತಾಲೂಕು ಅಧ್ಯಕ್ಷ ಕಟ್ಟಾಯ ಶಿವಕುಮಾರ್, ನಗರಸಭೆ ಮಾಜಿ ಅಧ್ಯಕ್ಷ ಆರ್ ಮೋಹನ್ ಹಾಗೂ ನಿವೃತ್ತ ಯೋಧರ ಸಂಘದ ಅಧ್ಯಕ್ಷ ಪ್ರದೀಪ್ ಸಾಗರ್, ಮಾಜಿ ಅಧ್ಯಕ್ಷ ಜಿಎನ್ ನಾಗರಾಜು, ಕರಿಗೌಡ ಯೋಗರಾಜು, ಡಿಕೆ ರಮೇಶ್, ಜಿಟಿ ಪ್ರದೀಪ್, ಪ್ಯಾರಾ ಮಿಲಿಟರಿ ಅಧ್ಯಕ್ಷ ನಾಗೇಶ್ ಇತರರು ಉಪಸ್ಥಿತರಿದ್ದರು. ಹಾಸನ ನಗರದ ಬೇಟಿಕೊಪ್ಪಲು ಗ್ರಾಮದಲ್ಲಿ ಹಾಡು ಹಗಲೇ ಮನೆಗೆ ನುಗ್ಗಿದ್ದ ಕಳ್ಳರು ಸುಮಾರು 25,000 ನಗದು ಹಾಗೂ ಬೆಳ್ಳಿ ಸಾಮಾನುಗಳನ್ನು ಕಳ್ಳತನ ಮಾಡಿರುವ ಘಟನೆ ನಡೆದಿದೆ. ಬೇಟಿಕೊಪ್ಪಲು ಗ್ರಾಮದ ಸಿದ್ದೇಶ್ ಅವರಿಗೆ ಸೇರಿದ ಮನೆಯಲ್ಲಿ ಕಳ್ಳತನ ನಡೆದಿದ್ದು, ಸಿದ್ದೇಶ್ ಅವರು ಲಂಡನ್ಗೆ ತೆರಳಿದ್ದ ಹಿನ್ನೆಲೆಯಲ್ಲಿ ಅವರ ಸಹೋದರ ಗಿರೀಶ್ ಮನೆಯ ಜವಾಬ್ದಾರಿ ನೋಡಿಕೊಳ್ಳುತ್ತಿದ್ದರು ಎನ್ನಲಾಗಿದೆ. ಸೋಮವಾರ ಬೆಳಗ್ಗೆ ಸುಮಾರು 10:44ರ ವೇಳೆಗೆ ಕಾರಿನಲ್ಲಿ ಬಂದ ಇಬ್ಬರು ಕಳ್ಳರು ಮನೆಯ ಗೇಟ್ ಹಾಗೂ ಬಾಗಿಲಿನ ಬೀಗ ಹೊಡೆದು ಒಳನುಗ್ಗಿದ್ದಾರೆ ಎನ್ನಲಾಗಿದೆ. ಬಳಿಕ ಮನೆಯಲ್ಲಿ ಇರಿಸಿದ್ದ ಸುಮಾರು 25,000 ರೂಪಾಯಿ ನಗದು ಹಾಗೂ ಅರ್ಧ ಕೆಜಿ ಬೆಳ್ಳಿ ಸಾಮಾನುಗಳನ್ನು ಕದ್ದೊಯ್ದಿದ್ದಾರೆ ಎಂದು ತಿಳಿದು ಬಂದಿದೆ. ಕಳ್ಳರ ಚಲನವಲನಗಳು ಮನೆಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ದೃಶ್ಯಾವಳಿಗಳನ್ನು ಆಧರಿಸಿ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಕಳ್ಳತನದಲ್ಲಿ ಭಾಗಿಯಾಗಿರುವವರು ಯಾರು ಎಂಬುದು ಪೊಲೀಸ್ ತನಿಖೆಯಿಂದಷ್ಟೇ ತಿಳಿಯಬೇಕಾಗಿದೆ. ಈ ಸಂಬಂಧ ಹಾಸನ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಸರ್ಕಾರದ ಕಾರ್ಮಿಕ ಇಲಾಖೆ ಹೊರಡಿಸಿರುವ ಕನಿಷ್ಠ ವೇತನದ ಅಧಿಸೂಚನೆಯಂತೆ ಗ್ರಾಮ ಪಂಚಾಯಿತಿ ನೌಕರರಿಗೆ ಪರಿಷ್ಕೃತ ವೈಜ್ಞಾನಿಕ ಕನಿಷ್ಠ ವೇತನವನ್ನು ತಕ್ಷಣ ಜಾರಿಗೊಳಿಸುವಂತೆ ಬಾಕಿ ಇರುವ ವೇತನ ಸೌಲಭ್ಯವನ್ನು ಕಲ್ಪಿಸಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘ ಜಿಲ್ಲಾ ಸಮಿತಿ ವತಿಯಿಂದ ಅಕ್ಟೋಬರ್ 18ರಂದು ಜಿಲ್ಲಾ ಪಂಚಾಯಿತಿ ಕಚೇರಿ ಎದುರು ಬೃಹತ್ ಧರಣಿ ಸತ್ಯಾಗ್ರಹ ಹಾಗೂ ಕೆಲಸ ಬಹಿಷ್ಕಾರ ಹಮ್ಮಿಕೊಳ್ಳಲಾಗಿದೆ ಎಂದು ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿ ನೌಕರರಿಗೆ ಸರ್ಕಾರ ನಿಗದಿಪಡಿಸಿರುವ ವೈಜ್ಞಾನಿಕ ಕನಿಷ್ಠ ವೇತನವನ್ನು ಜಾರಿಗೊಳಿಸುವಂತೆ ಕಳೆದ 2021-22ನೇ ಸಾಲಿನಿಂದಲೂ ಸಂಘವು ನಿರಂತರವಾಗಿ ಹೋರಾಟ ನಡೆಸುತ್ತಿದೆ. ಸರ್ಕಾರಕ್ಕೆ ಮನವಿ ಸಲ್ಲಿಸುವುದರ ಜೊತೆಗೆ ನ್ಯಾಯಾಲಯದ ಮೂಲಕವೂ ಕಾನೂನು ಹೋರಾಟ ನಡೆಸಲಾಗಿದೆ. ಆದರೂ ಅಂತಿಮವಾಗಿ ಸರ್ಕಾರ ಆದೇಶ ಹೊರಡಿಸಿದ ಬಳಿಕವೂ ಗ್ರಾಮ ಪಂಚಾಯಿತಿ ನೌಕರರಿಗೆ ಅದರ ಪೂರ್ಣ ಪ್ರಯೋಜನ ದೊರೆಯುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಗ್ರಾಮ ಪಂಚಾಯತ್ ನೌಕರರ ಮೊರೆ ಮಾತಾಡ್ತಾ ಇದ್ದೀವಿ. ಮುಖ್ಯವಾಗಿ ಇವತ್ತಿನ ವಿಷಯ ಗ್ರಾಮ ಪಂಚಾಯತ್ ನೌಕರರಿಗೆ ಸರ್ಕಾರ ಹೊರಡಿಸಿರ್ತಕ್ಕಂಥ ಹೊಸ ಕನಿಷ್ಠ ವೇತನದ ಅಧಿಸೂಚನೆಯ ಆಧಾರದಲ್ಲಿ
ಇದುವರೆಗೂ ಕೂಡ ಕನಿಷ್ಠ ವೇತನವನ್ನು ಜಾರಿ ಮಾಡ್ತಾ ಇದೆ. ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸಂಘ ಮತ್ತೆ CIT ಹಲವಾರು ವರ್ಷಗಳಿಂದ ಕಾರ್ಮಿಕರಿಗೆ ಕನಿಷ್ಠ ವೇತನ 36,000 ರೂಪಾಯಿ ಆಗಬೇಕು ಅನ್ನುವಂಥ ಹೋರಾಟವನ್ನ ಅತ್ಯಂತ ತೀವ್ರ ರೀತಿಯಲ್ಲಿ ನಡೆಸ್ತಾ ಇತ್ತು. ತಮ್ಮೆಲ್ಲರೂ ಕೂಡ ಗೊತ್ತಿದೆ. ಈ ಹೋರಾಟ ಕೇವಲ ಬೀದಿ ಹೋರಾಟ ಅಷ್ಟೇ ಅಲ್ಲ, ಕಾನೂನಾತ್ಮಕವಾಗಿ ಕೂಡ ಹೋರಾಟಗಳನ್ನ ನಡೆಸಿದ್ವಿ ನಾವು. ಹಿಂದೆ 2022ರಲ್ಲಿ CITನ ಹೋರಾಟದ ಫಲವಾಗಿ ರಾಜ್ಯ ಸರ್ಕಾರ ಒಂದು ಕನಿಷ್ಠ ವೇತನದ ಅಧಿಸೂಚನೆ ಹೊರಡಿಸ್ತು. ಅದರ ವಿರುದ್ಧ ನಾವು ಕೋರ್ಟ್ಗೆ ಹೋದ್ಮೇಲೆ ಹೈಕೋರ್ಟು ರೆಪ್ಕೋಸ್ ಬ್ರೆಕ್ಟ್ ಪ್ರಕರಣದ ಆಧಾರದಲ್ಲೇ ಕನಿಷ್ಠ ವೇತನ ನಿಗದಿ ಮಾಡಬೇಕು ಅನ್ನೋಂಥ ಒಂದು ಮರು ಆದೇಶ ಹೊರಡಿಸ್ಬೇಕು ಅಂತ ಹೇಳಿದ್ಮೇಲೆ ಮತ್ತೆ ರಾಜ್ಯ ಸರ್ಕಾರ ಕಳೆದ ವರ್ಷ 2025ರ ಮಾರ್ಚ್ ತಿಂಗಳಲ್ಲಿ ಕರಡು ಅಧಿಸೂಚನೆ ಹೊರಡಿಸ್ತು. ಆ ಕರಡು ಅಧಿಸೂಚನೆ ನಾವು ಏನು 36,000 ರೂಪಾಯಿ ಕನಿಷ್ಠ ವೇತನ ಕೇಳ್ತಿದ್ವಿ ಅದರ ಪೂರಕವಾಗಿರಲಿಲ್ಲ, ಕಡಿಮೆ ಇತ್ತು ಅನ್ನೋ ಕಾರಣಕ್ಕೆ ನಾವೆಲ್ಲರೂ ಕೂಡ ಅದನ್ನ ಪರಿಷ್ಕರಣೆ ಮಾಡಬೇಕು ಅನ್ನುವಂತ ಕೆಲವು ಆಕ್ಷೇಪಣೆಗಳು ನಾವು ಸಲ್ಲಿಸಿದ್ವಿ. ಪತ್ರಿಕಾಗೋಷ್ಠಿಯಲ್ಲಿ ಸಂಘಟನೆಯ ಮುಖಂಡರಾದ KT ಹೊನ್ನೇಗೌಡ, ನಂದೀಶ್, ಚಂದ್ರೇಗೌಡ, ಲಕ್ಷ್ಮೇಗೌಡ, ಅಶೋಕ್ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಜನಪದ ಜಂಗಮ SK ಕರೀಂ ಖಾನ್ ಹಾಗೂ ವೃಕ್ಷಮಾತ ಸಾಲುಮರದ ತಿಮ್ಮಕ್ಕ ಅವರ ಪರಿಸರ ಸೇವೆಯನ್ನು ಸ್ಮರಿಸುವ ಉದ್ದೇಶದಿಂದ ನಮ್ಮ ಹಾಸನ TV ವತಿಯಿಂದ ಜಿಲ್ಲಾ ಆಡಳಿತ ಹಾಗೂ ಹಾಸನ ಮಹಾನಗರ ಪಾಲಿಕೆಯ ಸಹಕಾರದಲ್ಲಿ ನಗರದಲ್ಲಿ ಸುಮಾರು 1,000 ಹೂ ಮತ್ತು ಹಣ್ಣಿನ ಸಸಿಗಳನ್ನು ನೆಡುವ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಳ್ಳಲಾಯಿತು. ಜಿಲ್ಲಾಧಿಕಾರಿ KS ಲತಾಕುಮಾರಿ ಅವರು ಸಸಿ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಪರಿಸರ ಸೇವೆಯ ಸ್ಮರಣಾರ್ಥವಾಗಿ ಅಳವಡಿಸಲಾಗಿದ್ದ ನಾಮಫಲಕವನ್ನು ಅನಾವರಣಗೊಳಿಸಿದರು. ಈ ವೇಳೆ ಮಾತನಾಡಿದ ಜಿಲ್ಲಾಧಿಕಾರಿ KS ಲತಾಕುಮಾರಿ, ಹಾಸನ ನಗರವನ್ನ ಹಸಿರು ನಗರವನ್ನಾಗಿ ರೂಪಿಸುವ ಉದ್ದೇಶದಿಂದ ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ 5ರಿಂದ 10 ಲಕ್ಷ ಸಸಿಗಳನ್ನು ನೆಡುವ ಗುರಿ ಹೊಂದಲಾಗಿದೆ ಎಂದರು. ಹಸಿರು ಹಾಸನ ನಿರ್ಮಾಣಕ್ಕೆ ಸಾರ್ವಜನಿಕರು, ಸಂಘ ಸಂಸ್ಥೆಗಳು ಹಾಗೂ ವಿವಿಧ ಕ್ಷೇತ್ರಗಳ ಮುಖಂಡರು ಕೈಜೋಡಿಸುತ್ತಿರುವುದು ಸಂತಸದ ಸಂಗತಿಯಾಗಿದೆ. ನಮ್ಮ ಹಾಸನ ಸ್ನೇಹಿತರ ಬಳಗವು ನಗರದ BM ರಸ್ತೆಯ ಡಿವೈಡರ್ಗಳಲ್ಲಿ ವಿವಿಧ ಬಗೆಯ ಹೂವಿನ ಗಿಡಗಳನ್ನು ನೆಡುವ ಕಾರ್ಯಕ್ಕೆ ಮುಂದಾಗಿರುವುದು ಶ್ಲಾಘನೀಯ. ನಗರದ ವಿವಿಧ ಭಾಗಗಳಲ್ಲಿ ಸಸಿ ನೆಡುವ ಮೂಲಕ ಪರಿಸರ ಸಂರಕ್ಷಣೆಗೆ ಕೊಡುಗೆ ನೀಡುತ್ತಿರುವ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿದರು. ನಗರದಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಹಸಿರು ಹಾಸನ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಜಿಲ್ಲೆಯಲ್ಲಿ ಸುಮಾರು 5ರಿಂದ 10 ಲಕ್ಷ ಸಸಿಗಳನ್ನು ನೆಡಬೇಕು ಅಂತೇಳಿ ನಾವು ಗುರಿ ಇಟ್ಟಿದ್ವಿ. ಅದಕ್ಕೆ ನಮ್ಮ ಕೈ ಜೋಡಿಸಿರೋರು ನಮ್ಮ ಹಾಸನ ಸ್ನೇಹಿತರ ಬಳಗ ಎಷ್ಟು ಸಂತೋಷ ಆಗ್ತಾ ಇದೆ ಅಂದರೆ, ನಮ್ಮ BM ರೋಡ್ ಮಧ್ಯದಲ್ಲಿ ಹೂವಿನ ಗಿಡಗಳು, ಅದರಲ್ಲೂ ಬೋಗನ್ವಿಲ್ಲಾ ಇರಬಹುದು, ಕಣಗಲ ಇರಬಹುದು, ಈ ಥರ ವಿವಿಧ ಹೂವಿನ ಗಿಡಗಳನ್ನು ಅವರು ನೆಡಲಿಕ್ಕೆ ಒಂದು ಕ್ರಮ ತೊಟ್ಟಿದ್ದಾರೆ. ನಿಜವಾಗ್ಲೂ ನಮ್ಮ ಹಾಸನದವರು ಹಸಿರು ಹಾಸನ ಮಾಡಬೇಕು ಅಂತೇಳಿ ನಮ್ಮ ಜೊತೆಲಿ ಕೈ ಜೋಡಿಸಿರೋದು ತುಂಬ ಸಂತೋಷ. ನಮ್ಮ ತೊಫಿಕ್ ಇರ್ಬೋದು, ಸಲೀಂ ಇರ್ಬೋದು, ಅವರ ಬಳಗ ಇರಬಹುದು, ಅವರು ಎಲ್ಲ ಸೇರಿ ನಮ್ಮ ಜೊತೆಲಿ ಕೈ ಜೋಡಿಸಿದ್ದಾರೆ. ಮತ್ತು ಈ ರಸ್ತೆ ಅಷ್ಟೇ ಅಲ್ಲ, ನಗರದ ಇತರ ಕಡೆಗಳಲ್ಲೂ ಸಹ ಹಣ್ಣಿನ ಗಿಡಗಳನ್ನು ಮತ್ತು ಹೂವಿನ ಗಿಡಗಳನ್ನು ನೆಟ್ಟು ಅತಿ ಹೆಚ್ಚು ಗಿಡಗಳನ್ನು ನೆಟ್ಟು ನಮ್ಮ ಹಾಸನವನ್ನು ನಿಜವಾಗಿಯೂ ಹಸಿರು ಹಾಸನವನ್ನಾಗಿ ಮಾಡಲಿಕ್ಕೆ ಹೊರಟಿದ್ದಾರೆ. ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಜಿಲ್ಲಾಡಳಿತದ ವತಿಯಿಂದ, ಮಹಾನಗರ ಪಾಲಿಕೆ ವತಿಯಿಂದ, ಜಿಲ್ಲಾ ಪಂಚಾಯತ್ ವತಿಯಿಂದ ನಾವು ಸಲ್ಲಿಸ್ತಾ ಇದ್ದೇವೆ. ಬಿಜೆಪಿ ಮುಖಂಡ ST ಚಂದ್ರು ಹಾಗೂ ಮಾದಿಗ ದಂಡೋರ ಮುಖಂಡ TR ವಿಜಯಕುಮಾರ್ ಮಾತನಾಡಿ, ಶ್ರಮ ಜೀವಿಯಾಗಿ ಮಾಧ್ಯಮ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವ ತೌಫೀಕ್ ಅಹಮದ್ ಅವರು ಪರಿಸರ ಸಂರಕ್ಷಣೆಯ ವಿಚಾರದಲ್ಲಿಯೂ ಉತ್ತಮ ಕಾರ್ಯ ಮಾಡುತ್ತಿದ್ದಾರೆ. ಪರಿಸರ ಮೊದಲು ಎಂಬ ಸಂದೇಶವನ್ನ ತಮ್ಮ ಕಾರ್ಯದ ಮೂಲಕ ಸಾರಿದ್ದಾರೆ. ಹಸಿರಿನಿಂದ ಕೂಡಿರುವ ಗಿಡ ಮರಗಳನ್ನು ಉಳಿಸುವ, ಬೆಳೆಸುವ ದೃಢ ನಿಲುವು ಎಲ್ಲರಲ್ಲೂ ಮೂಡಬೇಕು ಎಂದರು. ಈಗ ಹೊಸದಾಗಿ ಬಹಳ ಶ್ರಮಜೀವಿಯಾಗಿ ಒಂದು ಮಾಧ್ಯಮವನ್ನು ಪ್ರಾರಂಭ ಮಾಡಿರುವಂಥ ತೌಫೀಕ್ ಅಹಮದ್ ಅವರು ಜಿಲ್ಲೆಯಲ್ಲಿ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡುವಂಥ ಹಂತಕ್ಕೆ ಹೊರಟಿದ್ದಾರೆ. ಪರಿಸರ ಮೊದಲು, ಈ ಪರಿಸರವನ್ನು ಉಳಿಸಿದರೆ ಮುಂದೆ ಬರುವಂಥ ಯುವ ಪೀಳಿಗೆಗಳನ್ನು ಉಳಿಸಿ ಮತ್ತು ಬೆಳೆಸಿ ವಿದ್ಯಾಭ್ಯಾಸ, ಆರೋಗ್ಯ ಹೆಚ್ಚು ಅದರ ಬಗ್ಗೆ ಕಾಳಜಿಯನ್ನು ವಹಿಸಿ ನಾವು ಹಸಿರನ್ನು ಕೂಡ ಆ ರೀತಿಯಲ್ಲೇ
ಹಸಿರನ್ನ ಉಳಿಸಬೇಕು, ಗಿಡ ಮರಗಳ ಉಳಿಸಬೇಕು. ಗಿಡ ಮರದಿಂದ ಏನು ಲಾಭ ಅಂದರೆ ಪ್ರಾಣಿ ಪಕ್ಷಿಗಳು ನಾವು ಹೇಗೆ ಈ ಭೂಮಿ ಮೇಲೆ ಬದುಕೋದಕ್ಕೆ ಅರ್ಹರೋ ಹಾಗೆ ಕೂಡ ಅವ ಪ್ರಾಣಿಗಳು ಕೂಡ ಜೀವ ಅಂಶಗಳು ಜಾಸ್ತಿ ಆಗಬೇಕು ಅಂತೇಳಿ ಒಂದು ದಿಟ್ಟ ನಿಲುವು ತಗೊಂಡು, ನಿಮಗೆ ಗೊತ್ತಿದೆ ಈ ರಾಜ್ಯದ ಹೆಮ್ಮೆಯ ಸಾಲ್ಮರ ತಿಮ್ಮಕ್ಕನವರು ತನ್ನ ಮಕ್ಕಳ ರೀತಿಯಲ್ಲಿ ಪರಿಸರವನ್ನು ಗಿಡಮರಗಳನ್ನು ಬೆಳೆಸಿದಂಥ ಮಹಾತ್ಮರಲ್ಲಿ ದಾರಿನಲ್ಲಿ ಅವರು ಒಬ್ಬರು. ಹಾಗಾಗಿ ಇವರಿಗೆ ದೇವರು ಆಯಸ್ಸು ಆರೋಗ್ಯನ ಕೊಟ್ಟು ಇದೇ ರೀತಿ ಲಕ್ಷಾಂತರ ಗಿಡಗಳನ್ನು ಬೆಳೆಯುವ ಶಕ್ತಿಯನ್ನು ಪರಮಾತ್ಮ ಕಲ್ಪಿಸಿ ಅಂತ ಹೇಳಿ ಅವರು ಶುಭ ಹಾರೈಸಿ, ಗಿಡ ನೀಡೋದಕ್ಕೆ ವಿಜಯ್ ಕುಮಾರ್ ಅವರು, ತಿರುಪತಿ ದೇವರಾಜ್ ಅವರು, ತೌಫೀಕ್ ಅಹಮದ್ ಅವರು, ನನ್ನ ಸ್ನೇಹಿತರು, ಹಿರಿಯವರು, ಗುರುಗಳು, ಪುಂಚಾಮಣ್ಣ ಅವರು, ಲೋಕೇಶ್ ಕ್ಯಾತಳ್ಳಿ ಅವರು, ಹೀಗಾಗಿ ಇವರೆಲ್ಲರೂ ಕೂಡ ಸೇರಿ ಈ ಗಿಡನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. 80ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಹೊಸ್ತಿಲಿನಲ್ಲಿ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮ ಹಾಸನ ಟಿವಿ ವತಿಯಿಂದ ಅದರ ಮುಖ್ಯಸ್ಥರಾದಂಥ ತೌಫೀಕ್ ಅಹಮದ್ ರವರು, ಜಾನಪದ ಜಂಗಮ ಡಾಕ್ಟರ್ ಎಸ್.ಕೆ. ಕರೀಂ ಖಾನ್ ಮತ್ತು ತಾಯಿ ಸಾಲುಮರದ ತಿಮ್ಮಕ್ಕ ಅವರ ಸ್ಮರಣಾರ್ಥ ಒಂದು ಪರಿಸರ ಕಾಳಜಿ ಮತ್ತು ನಾಗರಿಕರ ಅಭ್ಯುದಯವನ್ನು ಇಟ್ಕೊಂಡು ಒಂದು ಗಿಡ ನೆಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದು ಶ್ಲಾಘನೀಯ. ಇಂಥ ಒಂದು ಸಮಾಜ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ನಮ್ಮ ಹಾಸನ ಟಿವಿಗೆ ಹಾಸನ ನಗರದ ನಾಗರಿಕ ಪರವಾಗಿ ನಾನು ತುಂಬ ಹೃದಯದ ಸ್ವಾಗತವನ್ನು ಮತ್ತು ಶುಭ ಹಾರೈಕೆಗಳನ್ನ ಹಾರೈಸ್ತೀನಿ. ನಮಸ್ಕಾರ. ಕಾರ್ಯಕ್ರಮದಲ್ಲಿ ಹಿಮ್ಸ್ ನಿರ್ದೇಶಕ ರಾಜಣ್ಣ, ಮಹಾನಗರ ಪಾಲಿಕೆಯ ಇಂಜಿನಿಯರ್ ಕವಿತಾ, ಸತ್ಯನಾರಾಯಣ್, ಉದ್ಯಮಿ ಹಾಗೂ ಸಮಾಜ ಸೇವಕ ಸೈಫುರ್ ರೆಹಮಾನ್, ಕರ್ನಾಟಕ ಪ್ಲಾಂಟರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಸಲ್ಮಾನ್ ಬಸೀರ್, ಕೊರೂಮ್ ಮಿರಾಜ್, ಗುತ್ತಿಗೆದಾರ ಇಫ್ರಾನ್ ಅಕ್ಮಲ್, ಜಿಲ್ಲಾ ವಾರ್ತಾಧಿಕಾರಿ ಮೀನಾಕ್ಷಿ, ಸಮಾಜ ಸೇವಕ ಅಹ್ಮದ್ ಖಾನ್, ಡಾಕ್ಟರ್ ಪಸ್ಯೂರ್ ರೆಹಮಾನ್, ಆಸಿಂ ಅಹಮದ್, ನಮ್ಮ ಹಾಸನ ಟಿವಿ ಮುಖ್ಯಸ್ಥ ತೌಫೀಕ್ ಅಹಮದ್ ಹಾಗೂ ಅನೇಕರು ಉಪಸ್ಥಿತರಿದ್ದರು. ಹೊಳೆನರಸೀಪುರ ತಾಲೂಕಿನ ಹಳ್ಳಿ ಮೈಸೂರು ಹೋಬಳಿ ಕಡವಿನ ಬಾಚಿಹಳ್ಳಿ ಗ್ರಾಮದ 22 ವರ್ಷದ ಯುವಕ ಚಂದನ್ ಕೆಕೆ ಅವರ ಸಾವಿಗೆ ಸಂಬಂಧಿಸಿದ ಪ್ರಕರಣವನ್ನು ಮರು ತನಿಖೆ ನಡೆಸಿ ಸಾವಿಗೆ ಕಾರಣರಾದವರು ಯಾರೇ ಆಗಿದ್ದರೂ ಕಾನೂನು ಕ್ರಮ ಕೈಗೊಳ್ಳಬೇಕು, ಅಲ್ಲದೆ ಸಂತ್ರಸ್ತ ಕುಟುಂಬಕ್ಕೆ ಸೂಕ್ತ ಪೊಲೀಸ್ ರಕ್ಷಣೆ ಒದಗಿಸಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಆರ್ಪಿಐ ಜಿಲ್ಲಾ ಘಟಕ ಚನ್ನಕೇಶವ ಮಿಲ್ಟ್ರಿ ಆಗ್ರಹಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಡವಿನ ಬಾಚಿಹಳ್ಳಿ ಗ್ರಾಮದ ಮಹಾದೇವಿ ಹಾಗೂ ಕುಮಾರ್ ದಂಪತಿಗಳ ಪುತ್ರ ಚಂದನ್ ಕೆಕೆ ಸಾವಿನ ಪ್ರಕರಣದಲ್ಲಿ ಹಲವು ಅನುಮಾನಗಳು ಹಾಗೂ ಗಂಭೀರ ಆರೋಪಗಳು ಕೇಳಿಬಂದಿವೆ. ಈ ಹಿನ್ನೆಲೆಯಲ್ಲಿ ಪ್ರಕರಣವನ್ನು ಸಮಗ್ರವಾಗಿ ಮರು ತನಿಖೆ ನಡೆಸುವ ಅಗತ್ಯವಿದೆ. ಮಹಾದೇವಿ ಹಾಗೂ ಕುಮಾರ್ ದಂಪತಿಗಳಿಗೆ ಗ್ರಾಮದ ಕೆಲವರೊಂದಿಗೆ ಖಾಲಿ ನಿವೇಶನದ ವಿಚಾರವಾಗಿ ಜಗಳ ಉಂಟಾಗಿತ್ತು. ಈ ಸಂದರ್ಭದಲ್ಲಿ ತಮ್ಮ ಕುಟುಂಬದ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಹಾಗೂ ಮಾನಸಿಕ ದೌರ್ಜನ್ಯ ನಡೆದಿದೆ ಎಂದು ದಂಪತಿಗಳು ಆರೋಪಿಸಿದ್ದಾರೆ. ಇದೇ ಹಿನ್ನೆಲೆಯಲ್ಲಿ ಪದವಿ ವ್ಯಾಸಂಗ ಮಾಡುತ್ತಿದ್ದ 22 ವರ್ಷದ ಚಂದನ್ ಕೆಕೆ ಅವರು ಮಾರ್ಚ್ 22ರಂದು ವಿಷ ಸೇವಿಸಿದ್ದರು. ಬಳಿಕ ಹಾಸನ ಹಾಗೂ ಬೆಂಗಳೂರಿನಲ್ಲಿ ಚಿಕಿತ್ಸೆ ಕೊಡಿಸಿದರು. ಚಿಕಿತ್ಸೆ ಫಲಕಾರಿಯಾಗದೆ ಏಪ್ರಿಲ್ 18ರಂದು ಮೃತಪಟ್ಟಿದ್ದಾರೆ ಎಂದು ಕುಟುಂಬದವರು ತಿಳಿಸಿದರು. ಚಿಕಿತ್ಸೆ ಪಡೆಯುತ್ತಿದ್ದ ಸಂದರ್ಭದಲ್ಲಿ ಚಂದನ್ ಅವರು ಕೆಲವರ ಹೆಸರುಗಳನ್ನು ಉಲ್ಲೇಖಿಸಿ ಡೆತ್ ನೋಟ್ ಬರೆದಿದ್ದರು ಎಂದು ಕುಟುಂಬದವರು ಸಂಘಟನೆಗೆ ನೀಡಿರುವ ಮನವಿಯಲ್ಲಿ ತಿಳಿಸಿದ್ದಾರೆ. ಹೀಗಾಗಿ ಡೆತ್ ನೋಟ್, ವೈದ್ಯಕೀಯ ದಾಖಲೆಗಳು, ಕುಟುಂಬದ ಹೇಳಿಕೆಗಳು ಹಾಗೂ ಇತರೆ ಲಭ್ಯ ದಾಖಲೆಗಳನ್ನು ಪರಿಶೀಲಿಸಿ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಬೇಕು ಎಂದು ಸಂಘಟನೆ ಆಗ್ರಹಿಸಿದೆ. ಯುವಕನ ಸಾವಿನ ನಂತರ ಪ್ರಕರಣದಿಂದ ನುಣುಚಿಕೊಳ್ಳಲು ಕೆಲವರು ಕುಟುಂಬದ ಮೇಲೆ ಒತ್ತಡ ಹೇರುತ್ತಿದ್ದಾರೆ. ತಮ್ಮ ಅನುಮತಿ ಇಲ್ಲದೆ ತಮ್ಮ ಪರವಾಗಿ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಲಾಗಿದೆ ಹಾಗೂ ಪ್ರಕರಣದ ದಿಕ್ಕು ತಪ್ಪಿಸುವ ಪ್ರಯತ್ನ ನಡೆದಿದೆ ಎಂದು ಮಹಾದೇವಿ ಹಾಗೂ ಕುಮಾರ್ ದಂಪತಿಗಳು ಆರೋಪಿಸಿರುವುದಾಗಿ ತಿಳಿಸಿದರು. 2022-3ರಲ್ಲಿ ಇವರ ಕುಟುಂಬ ವರ್ಗದ ಒಂದು ಸೈಟ್ ವಿಷಯವಾಗಿ ಜಗಳ ಆಗಿದೆ. ಆ ಜಗಳ ಆದಂತ ಸಂದರ್ಭದಲ್ಲಿ 25/3/2026ರಲ್ಲಿ ಇವ್ರ ಮಗ ವಿಷ ಸೇವನೆ ಮಾಡಿಬಿಟ್ಟು ಚಂದನ್ ಕೆಕೆ ಅಂತ ಹೇಳ್ಬಿಟ್ಟು, ಆ ಹುಡುಗ ಪಾಪ ಡಿಗ್ರಿ ಓದ್ತಿದ್ದಂತೆ. ಆ ಹುಡುಗ ವಿಷ ಸೇವನೆ ಮಾಡಿಬಿಟ್ಟು ಇವನು ಏನ್ ಮಾಡಿದಾನೆ ಒದ್ದಾಡ್ತಿದ್ದಂತೆ. ಆವತ್ತಿನ ಸಂದರ್ಭದಲ್ಲಿ ಇವ್ರೇನ್ ಮಾಡಿದ್ರು, ಇದೇನಾಯ್ತು ಅಂತ ಹೇಳ್ಬಿಟ್ಟು ನೋಡಿದಾಗ ಇವರು ಆ ಕ್ಷಣ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರಂತೆ. ಇಲ್ಲಿ ಹಾಸನ ಕರ್ಕೊಂಡು ಬಂದ್ರಂತೆ. ಹಾಸನದಿಂದ ಬೆಂಗಳೂರಿಗೆ ರೆಫರ್ ಮಾಡಿದ್ರಂತೆ.
ಬೆಂಗಳೂರು ರೆಫರ್ ಮಾಡಿದಂಥ ಸಂದರ್ಭದಲ್ಲಿ 1 ತಿಂಗಳು ಹೆಚ್ಚು ಕಮ್ಮಿ ಹಾಸ್ಪಿಟ್ಲಲ್ಲಿ ಇದ್ನಂತೆ. ಹಾಸ್ಪಿಟ್ಲಲ್ಲಿ ಇದ್ದಂಥ ಸಂದರ್ಭದಲ್ಲಿ ಡೆತ್ ನೋಟ್ ಬರ್ದಿದ್ದಾನೆ. ಆ ಡೆತ್ ನೋಟಲ್ಲಿ ಕೆಲವು ಜನ ಯಾರು ದ್ರಾಕ್ಷಾಯಿಣಿ ಮತ್ತೆ ವನಿತಾ ಮತ್ತೆ ತಿಮ್ಸಟ್ಟಿ ಶಿವಶೆಟ್ಟಿ ಈ ಥರನ್ನ ಮೆನ್ಷನ್ ಮಾಡಿದ್ದಾನೆ ಆ ಡೆತ್ ನೋಟಲ್ಲಿ. ಅದಾದ್ಮೇಲೆ ಆ ಹುಡುಗ 18/4/2018 ತೀರ್ಕೊಂಡ್ಬಿಟ್ಟಿದ್ದಾನೆ. ತೀರ್ಕೊಂಡ್ಮೇಲೆ ಇವರಷ್ಟೊತ್ತಿಗೆ ಇವರು ದಂಪತಿಗಳು ಮಾದೇವಿ ಮತ್ತು ಕುಮಾರ ದಂಪತಿಗಳು ಅಸ್ತವ್ಯಸ್ತ ಆಗೋಗ್ಬಿಟ್ಟಿದ್ದಾರೆ. ಅಸ್ತವ್ಯಸ್ತ ಆದಂತ ಸಂದರ್ಭನ ಬಳಸ್ಕೊಂಡು ಇವರೇನೋ ಇಲ್ಲಿ ತಿಮ್ಸಟ್ಟಿ ಮತ್ತೆ ಶಿವಶೆಟ್ಟಿ ಮತ್ತೆ ಇತರರು ಏನಿದ್ದಾರೆ ಇವರೆಲ್ಲ ಏನ್ ಪ್ಲಾನ್ ಮಾಡಿದ್ದಾರೆ ಅಂತ ಗ್ರಾಮಸ್ಥರೆಲ್ಲ ಗುಡ್ಡೆ ಹಾಕೊಂಡು ಪಂಚಾಯಿತಿ ನಡೆಸಿ ಇವರೇ ಅರ್ಜಿ ಬರೆದುಕೊಟ್ಟು ಎಲ್ಲಿ ಪೊಲೀಸ್ನವ್ರಿಗೆ ಅದನ್ನ ಏನ್ ಮಾಡ್ಬಿಟ್ಟಿದ್ದಾರೆ, ಅಲ್ಲಿಂದ ಇಲ್ಲಿಗೆ ರೆಫರ್ ಮಾಡಿಸ್ಕೊಂಡು ಎಲ್ಲ ಹಾಸನಿಗೆ ರೆಫರ್ ಮಾಡಿಸ್ಕೊಂಡು ಆ ಹುಡುಗನ್ನ ಸುಟ್ಟಾಕ್ಬಿಟ್ಟಿದ್ದಾರೆ. ಸುಟ್ಟಾಕ್ಬಿಟ್ಟ ನಂತರ ಮತ್ತೆ ಪೊಲೀಸ್ ಸ್ಟೇಷನ್ ಹೋಗಿದ್ದಾರೆ. ಇಲ್ಲಿ ಹಳ್ಳಿ ಮೈಸೂರು ಪೊಲೀಸ್ ಸ್ಟೇಷನ್ ಹೋಗಿದ್ದಾರೆ. ಹಳ್ಳಿ ಮೈಸೂರು ಪೊಲೀಸ್ ಸ್ಟೇಷನ್ ಹೋಗಿ ಪಾಪ ಇವರು ಗಮನಕ್ಕೆ ಗೊತ್ತಿಲ್ಲ ಹಾಗೆ ಏನ್ ಮಾಡ್ಬಿಟ್ಟಿದ್ದಾರೆ, ಟೋಟಲ್ಲಿ ಕಾನೂನು ಹಿಡಿತಕ್ಕೆ ಸಿಗದಂಗೆ ಸಂಪೂರ್ಣ ಸಾಕ್ಷ್ಯನ ನಾಶ ಮಾಡ್ಬಿಟ್ಟು ಕೊನೆಗೆ ಅದನ್ನ ಮುಚ್ಚಾಕ್ಬಿಟ್ಟಿದ್ದಾರೆ. ಅದ್ರ ಜೊತೆಗೆ 3 ಲಕ್ಷ ದುಡ್ಡು ಕೊಟ್ಟಿದ್ದಾರೆ ಇವ್ರಿಗೆ, ಒಬ್ಬರ ಲಾಯರ್ನ ಮುಂದೆ ಇಟ್ಕೊಂಡು. ಈ ತರ ಎಲ್ಲ ಮಾಡಿದ ನಂತರ ಇವರಿಗೆ ಏನು ಗ್ರಾಮಸ್ಥರು ಈ ತರ ಎಲ್ಲ ಮಾಡಿದ್ರು, ಇವರೆಲ್ಲ ಈ ತರ ಮಾಡಿದ್ರು, ಏನಿರ್ಬೋದು ಅಂತ ಹೇಳ್ಬಿಟ್ಟು ನೋಡಿದಾಗ ಆ ಹುಡುಗನ ಮೊಬೈಲ್ ಅಲ್ಲಿ ಒಂದು ವಿಡಿಯೋ ತುಣುಕಿತ್ತಂತೆ. ಆ ತುಣುಕೆಲ್ಲ ನೋಡಿದಂತ ಸಂದರ್ಭದಲ್ಲಿ ಆ ಹುಡುಗ ಎಲ್ಲವನ್ನು ಅದರಲ್ಲಿ ಮಾತಾಡಿದ್ದಾರೆ. ಇವರೇನು ಯಾರೋ ಪತ್ರಿಕಾಗೋಷ್ಠಿಯಲ್ಲಿ ಕೆಪಿಎಸ್ಎಸ್ ಜಿಲ್ಲಾಧ್ಯಕ್ಷ ಕೆವೈ ಜಗದೀಶ್, ಜಿಲ್ಲಾ ಉಪಾಧ್ಯಕ್ಷ ಎಂಸಿ ಗಂಗಾಧರ್, ನೆಡುಗುರಹಳ್ಳಿ ಸಿದ್ದಪ್ಪ, ಸಂತ್ರಸ್ ದೇಮಾದೇವಿ, ಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮಲೆನಾಡಿನ ಜನರಿಗೆ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಸ್ಥಳೀಯವಾಗಿಯೇ ಒದಗಿಸುವ ನಿಟ್ಟಿನಲ್ಲಿ ಸಕಲೇಶಪುರ ನಗರದ ಕ್ರಾಫರ್ಡ್ ಆಸ್ಪತ್ರೆಯಲ್ಲಿ 32 ಲಕ್ಷ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ 12 ಹಾಸಿಗೆಗಳ ನೂತನ ಐಸೋಲೇಷನ್ ವಾರ್ಡ್ ಅನ್ನು ಲೋಕಾರ್ಪಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಕಲೇಶಪುರ ಶಾಸಕ ಸಿಮೆಂಟ್ ಮಂಜು, ಕ್ರಾಫರ್ಡ್ ಆಸ್ಪತ್ರೆ ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣಗೊಂಡಿರುವ ಐತಿಹಾಸಿಕ ಆಸ್ಪತ್ರೆಯಾಗಿದ್ದು, ಕಾಲಕ್ಕೆ ತಕ್ಕಂತೆ ಆಸ್ಪತ್ರೆಯನ್ನು ಅಭಿವೃದ್ಧಿಪಡಿಸಿ ಅಗತ್ಯ ಮೂಲ ಸೌಕರ್ಯಗಳನ್ನು ಕಲ್ಪಿಸುವುದು ತಮ್ಮ ಪ್ರಮುಖ ಆದ್ಯತೆಯಾಗಿದೆ ಎಂದರು. ಸಕಲೇಶಪುರದಲ್ಲಿ ಹುಟ್ಟಿರುವ ನಾವೆಲ್ಲರೂ ಪುಣ್ಯವಂತರು. ನಮ್ಮದು ವಿಶಾಲವಾದ ಗುಡ್ಡಗಾಡು ಹಾಗೂ ಮಲೆನಾಡು ಪ್ರದೇಶ. ಇಲ್ಲಿನ ಜನರು ಚಿಕಿತ್ಸೆಗಾಗಿ ಬೇರೆ ಜಿಲ್ಲೆಗಳಿಗೆ ತೆರಳುವ ಪರಿಸ್ಥಿತಿ ಇರಬಾರದು. ಸಾಧ್ಯವಾದಷ್ಟು ಎಲ್ಲ ರೀತಿಯ ಉತ್ತಮ ಚಿಕಿತ್ಸಾ ಸೌಲಭ್ಯಗಳು ತಮ್ಮ ತಾಲೂಕಿನಲ್ಲೇ ದೊರೆಯಬೇಕು ಎಂದು ಅವರು ಆಶಯವನ್ನು ವ್ಯಕ್ತಪಡಿಸಿದರು. ಆಸ್ಪತ್ರೆಯ ಸ್ಕ್ಯಾನಿಂಗ್ ಯಂತ್ರದ ಸಮಸ್ಯೆಯನ್ನು ಶೀಘ್ರದಲ್ಲೇ ಪರಿಹರಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗಿದ್ದು, ಆರೋಗ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳ ಹಾಗೂ ಸಚಿವರ ಗಮನಕ್ಕೂ ತರಲಾಗಿದೆ. ಆಸ್ಪತ್ರೆಗೆ ಅಗತ್ಯವಿರುವ ಉತ್ತಮ ಹಾಗೂ ಪರಿಣಿತ ವೈದ್ಯರನ್ನ ಕರೆತರುವ ಪ್ರಯತ್ನ ಮುಂದುವರೆದಿದೆ ಎಂದರು. ಎಲ್ಲವೂ ಸರಿ ಇದೆ ಅಂತ ನಾನು ಹೇಳಲ್ಲ. ಇಂಥ ಊರಲ್ಲಿ ಹುಟ್ಟಿದೀವಿ. ಇವತ್ತು ಆಸ್ಪತ್ರೆ ನೀವು ನೋಡ್ಬೋದು, ಬ್ರಿಟಿಷ್ ಕಾಲದಲ್ಲಿ ಆಗಿರ್ತಕ್ಕಂಥ ಆಸ್ಪತ್ರೆ. ಇಡೀ ರಾಜ್ಯದಲ್ಲಿ ಈ ರೀತಿ ಆಸ್ಪತ್ರೆ ಎಲ್ಲೂ ಕೂಡ ಇಲ್ಲ. ನಾನು ನೋಡಿದ್ದೀನಿ. ನಾನು ಪ್ರತಿ ಬಾರಿ ಹೋದಾಗ ಆರೋಗ್ಯ ಮಂತ್ರಿಗಳಿಗೆ ಹೇಳೋದಷ್ಟೇ, ಇಂಥ ಆಸ್ಪತ್ರೆ ಸರ್ ನಾವು ದಯವಿಟ್ಟು ಉಳಿಸ್ಕೋಬೇಕು. ರೂಫಿಂಗ್ ಇರ್ಬೋದು, ಎಲೆಕ್ಟ್ರಿಷಿಯನ್ ಇರ್ಬೋದು, ಪ್ಲಂಬಿಂಗ್ ಇರ್ಬೋದು, ಟೈಲ್ಸ್ ಇರ್ಬೋದು, ಇವನ್ನ ಸರಿಯಾದ ಕಾಲಕ್ಕೆ ನಾವು ಮೇಂಟೈನ್ ಮಾಡಲಿಲ್ಲ ಅಂತ ಹೇಳಿದ್ರೆ ಇಂಥ ಕಟ್ಟಡವನ್ನು ನಾವು ಮತ್ತೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ, ಉಳಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಕಟ್ಟಡವನ್ನು ಉಳಿಸ್ಕೊಬೇಕು ಅಂತೇಳಿ ಪ್ರತಿ ಬಾರಿ ಮಾನ್ಯ ಮಂತ್ರಿಗಳಿಗೆ ಹೋದಾಗೆಲ್ಲ ನಾನು ಮತ್ತೆ ಆರೋಗ್ಯ ಇಲಾಖೆಗೆ ಬರ್ತಕ್ಕಂಥ ಪ್ರತಿಯೊಬ್ಬ ಮಂತ್ರಿಗಳಿಗೂ ಕೂಡ ಉತ್ತುಂಬ್ರೆ ಇರ್ತಾರೆ. ನಾನು ಸುಮ್ಮನೆ ಎಲ್ಲಿದ್ದು ಹೇಳೋದಿಕ್ಕಲ್ಲ. ಏನಾರು ಇದ್ದಂಥ ಸಂದರ್ಭದಲ್ಲಿ ಅವ್ರ ಹಣಕಾಸಿಗೆ ಅನುಗುಣವಾಗಿ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ, ಇಲ್ಲ ಅಂತ ಹೇಳಿಲ್ಲ. ನಾನು ಆರೋಗ್ಯ ಸಚಿವರನ್ನ ಮೊನ್ನೆ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿ ಮಾರನೇ ದಿವಸನೇ ಭೇಟಿ ಮಾಡಿದೆ. ನಾನು ಹೇಳಿ ಮಾರನೇ ದಿವಸನೇ ಇಲ್ಲಿ ವಿಸಿಟ್ ಕೊಡಿದ್ದಾರೆ. ಮತ್ತೊಮ್ಮೆ ವಿಸಿಟ್ ಕೊಡ್ತಾರೆ ಅಂತಕ್ಕಂಥ ಇದು ಕೂಡ ಇದೆ. ಯಾಕೆ ಅಂತ ಹೇಳಿದ್ರೆ ಈ ಭಾಗಕ್ಕೆ ಗುಡ್ಗಾಡು ಪ್ರದೇಶ ಆಗಿರೋದ್ರಿಂದ ಬೇರೆ ಬೇರೆ ರೀತಿ ಸೌಲಭ್ಯಗಳು ಇಲ್ಲಿ ಬೇಕು. ಅದರಲ್ಲೇನು ವಿಚಾರಗಳಿಲ್ಲ. ಡಾಕ್ಟರ್ಗಳು ಇರೋದ್ರೊಳಗಡೆ ಅವ್ರಿಗಿರ್ತಕ್ಕಂಥ ಉಪಕರಣಗಳ ಒಳಗಡೆ ಅವ್ರದ್ದೇ ಆದಂಥ ಸೇವೆಯನ್ನು ಕೊಡ್ತಾ ಇದ್ದಾರೆ. ನಾನು ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಈಗ ಮೊನ್ನೆ ಎಲ್ಲೋ ಒಂದು ರೀತಿ ಬಗ್ಗು ತೀರೋಗಿರ್ತಕ್ಕಂಥದ್ದು, ಆಂಬುಲೆನ್ಸ್ಗಳು ಸರಿಯಾದ ವ್ಯವಸ್ಥೆ ಇಲ್ದಿರ್ತಕ್ಕಂಥದ್ದು, ಕೆಲವೊಂದು ಸಂದರ್ಭದಲ್ಲಿ ಸ್ಕ್ಯಾನಿಂಗ್ ಮಿಷನ್ನು, ಪಾಪ ಮಹಿಳೆಯರಿಗೆ ಸ್ಕ್ಯಾನಿಂಗ್ ಮಾಡಿಸ್ಬೇಕು, ಹೊರಗಡೆ ಹೋದಾಗ 1,500 ರೂಪಾಯಿ ತೊಗೊಂತಾರೆ. ಈ ರೀತಿ ಕೆಲವೊಂದು ಉಪಯೋಗಗಳು ಇಲ್ಲಿಂದ ಆಗಬೇಕಾಗಿರ್ತಕ್ಕಂಥದ್ದು ಜನಗಳ ಅಪೇಕ್ಷೆನೂ ಕೂಡ ದೊರೆತಿದೆ. ಯಾಕೆಂತ ಹೇಳಿದ್ರೆ ಮಾಧ್ಯಮ ವರ್ಗದವರು, ಕೂಲಿ ಕಾರ್ಮಿಕರು, ಅವರು ಕೂಡ ಎಲ್ಲರಂಗೆ ಆರೋಗ್ಯವನ್ನು ಉಳಿಸ್ಕೋಬೇಕು. ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಪ್ರತಿಯೊಬ್ಬರು ಕೂಡ ಬದುಕಬೇಕು ಅಂತಕ್ಕಂಥ ಆಸೆ ಪ್ರತಿಯೊಬ್ಬರು ಕೂಡ ಇರುತ್ತೆ.
ಹಾಗಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಥವಾ ಜನಪ್ರತಿನಿಧಿಗಳಿರ್ಬೋದು, ಡಾಕ್ಟರ್ಗಳಿರ್ಬೋದು, ಪ್ರತಿಯೊಬ್ಬ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕಾಗಿರ್ತಕ್ಕಂಥದ್ದು ಕರ್ತವ್ಯವೂ ಇದೆ, ನಮ್ಮೆಲ್ಲರ ಕೂಡ ಜವಾಬ್ದಾರಿಗಳು ಕೂಡ ಇದೆ. ಇವತ್ತು ನಮ್ಮ ಹತ್ರ ಸ್ಕ್ಯಾನಿಂಗ್ ಮಿಷನ್ ಇದೆ, 8-10 ವರ್ಷದಿಂದ ಬಂದು ಕೆಲವೊಂದು ಕಾರಣಾಂತರದಿಂದ ಅದನ್ನು ಉಪಯೋಗ ಮಾಡಲಿಕ್ಕಾಗಿಲ್ಲ. ಅದಕ್ಕೆ ರೇಡಿಯಾಲಜಿಸ್ಟ್ ಡಾಕ್ಟರ್ ಇಲ್ಲ ಅಂತ ಹೇಳಿದ್ರೆ ಅದನ್ನು ಉಪಯೋಗ ಮಾಡ್ಲಿಕ್ಕೆ ಬರಲ್ಲ. ಯಾಕೆಂದರೆ ಅವರೇ ಉಪಯೋಗ ಮಾಡಬೇಕು ಮತ್ತು ಅವರೇ ಸರಿಯಾದ ಮಾಹಿತಿನ ಕೊಡಬೇಕು. ಯಾರೋ ಸ್ಕ್ಯಾನಿಂಗ್ ಮಾಡಿ ಏನೋ ತಪ್ಪು ಮಾಹಿತಿನ ಕೊಟ್ಟು ಇನ್ನೊಂದು ಅವಘಡ ಆಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ರೇಡಿಯಾಲಜಿಸ್ಟ್ ಆಗಬೇಕು. ನಾನು ಶಾಸಕನಾದ್ಮೇಲೆ ಒಬ್ಬ ರೇಡಿಯಾಲಜಿಸ್ಟ್ನ ಇಲ್ಲಿಗೆ ಹಾಕ್ಸ್ಬೇಕು, ಅಟ್ಲೀಸ್ಟ್ ವಾರಕ್ಕೆ ಒಂದು ದಿವಸ ಹಾಕ್ಸ್ಬೇಕು ಅಂತೇಳಿ ನಿರಂತರ ಪ್ರಯತ್ನವನ್ನು ಪಟ್ಟೆ. ಆದರೆ ಇಲ್ಲಿ ಬರಲಿಕ್ಕೆ ಇಚ್ಛಾಶಕ್ತಿಯ ಕೊರತೆ ಕೆಲವೊಂದು ವೈದ್ಯರುಗಳು, ಯಾಕೆಂದರೆ ಅವ್ರು ಓದಿರ್ತಾರೆ, ಮಾಡಿರ್ತಾರೆ, ಅವ್ರಿಗೆ ದೂರಗಳು, ಈ ಡಿಸ್ಟೆನ್ಸ್ 40 ಕಿಲೋಮೀಟರ್ ಹೋಗಿ ಬರಬೇಕು, ಗುಡ್ಗಾಡುಗಳು, ಬೇರೆ ಬೇರೆ ರೀತಿ ಕಾರಣದಲ್ಲಿ ಇಲ್ಲಿಗೆ ಬಂದಿಲ್ಲ. ನಾನು ಮಾನ್ಯ ಸಚಿವರು ಬಂದಾಗಲೂ ಕೂಡ ನಾನು ಮನೆಯೂ ಕೂಡ ಹೇಳಿದೆ, ರೇಡಿಯಾಲಜಿಸ್ಟು ಅಡ್ವಾನ್ಸ್ಡ್ ಇರ್ತಕ್ಕಂಥ ಒಂದು ಮಿಷನರಿ ನಮಗೆ ಬೇಕು ಈ ಭಾಗಕ್ಕೆ. ಯಾಕೆಂತ ಹೇಳಿದ್ರೆ ತುಂಬ 50, 60, 70 ಕಿಲೋಮೀಟರಿಂದ ಒಂಗಡಳ್ಳ ಇರ್ಬೋದು, ಕಾಗಿನೆರೆ ಇರ್ಬೋದು, ಆ ವಡಗೂರು ಇರ್ಬೋದು, ಈ ಹೊಸೂರು ಇರ್ಬೋದು, ಈ ಭಾಗದಿಂದ ತುಂಬ ದೇವಲಕೆರೆ ಈ ಭಾಗದಿಂದ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಸರಿಯಾದ ಚಿಕಿತ್ಸೆಯನ್ನು ಕೊಡಬೇಕು. ಈ ನಿಟ್ಟಿನಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೆಲವೊಂದು ವ್ಯವಸ್ಥೆಗಳು ಖಂಡಿತವಾಗ್ಲೂ ಕೂಡ ಆಗಬೇಕು. ಖಂಡಿತವಾಗ್ಲೂ ಕೂಡ ಈಗ ಇರ್ತಕ್ಕಂಥ ಆರೋಗ್ಯ ಸಚಿವರ ಬಗ್ಗೆ ಅಪಾರವಾದ ನಂಬಿಕೆ ಇದೆ ನನಗೆ. ಯಾಕೆಂದರೆ ಅವರು ಕೂಡ ಈ ಭಾಗದವರೇ ಆಗಿರೋದ್ರಿಂದ ಈ ಭಾಗದಲ್ಲಿ ಸ್ಕ್ಯಾನಿಂಗ್ ಮಿಷನ್ ಒಂದು ಅಪ್ಗ್ರೇಡ್ ಆಗಬೇಕಾಗುತ್ತೆ. ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯ ಸೌಲಭ್ಯಗಳನ್ನ ಮಾಡಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನವನ್ನು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ, ವೈದ್ಯರು, ಆಸ್ಪತ್ರೆಯ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಗರೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ಫುಟ್ಪಾತ್ಗಳ ಮೇಲೆ ನಿರ್ಮಿಸಲಾಗಿದ್ದ ಗೂಡಂಗಡಿಗಳನ್ನು ಅಂಗಡಿಯ ಮಾಲೀಕರೇ ಸ್ವಯಂ ಪ್ರೇರಿತವಾಗಿ ತೆರವು ಮಾಡಿಕೊಂಡಿದ್ದಾರೆ. ಅಧಿಕಾರಿಗಳ ಸಮ್ಮುಖದಲ್ಲಿ ನಡೆದ ಈ ತೆರವು ಕಾರ್ಯಾಚರಣೆಯಿಂದ ಫುಟ್ಪಾತ್ಗಳ ಈಗ ಸಾರ್ವಜನಿಕರ ಸಂಚಾರಕ್ಕೆ ಮುಕ್ತವಾಗಿದೆ. ಹಗರೆಯ ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ಫುಟ್ಪಾತ್ಗಳಲ್ಲಿ ಹಲವು ಗೋಡಂಗಡಿಗಳನ್ನು ನಿರ್ಮಿಸಿಕೊಂಡು ವ್ಯಾಪಾರ ನಡೆಸಲಾಗುತ್ತಿತ್ತು. ಇದರಿಂದ ಪಾದಚಾರಿಗಳಿಗೆ ಸಂಚರಿಸಲು ತೊಂದರೆಯಾಗುವುದರ ಜೊತೆಗೆ ಹೆದ್ದಾರಿ ಬದಿಯಲ್ಲಿ ಸಂಚಾರಕ್ಕೂ ಸಮಸ್ಯೆಯಾಗುತ್ತಿತ್ತು. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಫುಟ್ಪಾತ್ ಮೇಲಿನ ಅತಿಕ್ರಮಣ ತೆರವುಗೊಳಿಸುವಂತೆ ಅಂಗಡಿ ಮಾಲೀಕರಿಗೆ ಸೂಚಿಸಿದರು. ಅಧಿಕಾರಿಗಳ ಸೂಚನೆಗೆ ಸ್ಪಂದಿಸಿದ ಅಂಗಡಿ ಮಾಲೀಕರು ಯಾವುದೇ ಒತ್ತಡವಿಲ್ಲದೆ ಸ್ವಯಂ ಪ್ರೇರಿತರಾಗಿ ತಮ್ಮ ಗೂಡಂಗಡಿಗಳನ್ನು ತೆರವು ಮಾಡಿಕೊಂಡರು. ಇದರಿಂದ ಬಹುದಿನಗಳಿಂದ ಫುಟ್ಪಾತ್ ಮೇಲೆ ಆಕ್ರಮಿಸಿಕೊಂಡಿದ್ದ ಜಾಗ ಇದೀಗ ಸಾರ್ವಜನಿಕರ ಬಳಕೆಗೆ ಮುಕ್ತವಾಗಿದೆ. ಫುಟ್ಪಾತ್ಗಳು ಪಾದಚಾರಿಗಳ ಸಂಚಾರಕ್ಕೆ ಮೀಸಲಾಗಿದ್ದು ಮುಂದೆಯೂ ಅತಿಕ್ರಮಣವಾಗದಂತೆ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ದೇಶದ 80ನೇ ಸ್ವಾತಂತ್ರ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸುವ ಉದ್ದೇಶದಿಂದ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಆಗಸ್ಟ್ 15ರಂದು ಹಾಸನ ನಗರದಲ್ಲಿ ಬೃಹತ್ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಆಯೋಜಿಸಲಾಗಿದೆ ಎಂದು ಸೀನಿಯರ್ ಚೇಂಬರ್ಸ್ ಇಂಟರ್ನ್ಯಾಷನಲ್ ಅಧ್ಯಕ್ಷ ನಾರಾಯಣ್ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರದ ಎಂಜಿ ರಸ್ತೆಯಲ್ಲಿರುವ ವಿಶ್ವೇಶ್ವರಯ್ಯ ಭವನದಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಶಿಬಿರ ನಡೆಯಲಿದ್ದು ಸುಮಾರು 400ರಿಂದ 500 ಮಂದಿ ರಕ್ತದಾನಿಗಳು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಸ್ವಾತಂತ್ರ್ಯೋತ್ಸವದ ಸಂಭ್ರಮವನ್ನು ಕೇವಲ ಧ್ವಜಾರೋಹಣ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಸೀಮಿತಗೊಳಿಸದೆ ಅಮೂಲ್ಯವಾದ ರಕ್ತದಾನ ಮಾಡುವ ಮೂಲಕ ಮತ್ತೊಬ್ಬರ ಜೀವ ಉಳಿಸುವ
ಮಾನವೀಯ ಸೇವೆಯಾಗಿ ಪರಿವರ್ತಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಇತ್ತೀಚಿನ ದಿನಗಳಲ್ಲಿ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡುವವರ ಸಂಖ್ಯೆ ಕಡಿಮೆಯಾಗುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ. ಅಪಘಾತಗಳು, ತುರ್ತು ಶಸ್ತ್ರಚಿಕಿತ್ಸೆಗಳು, ಹೆರಿಗೆ ಸಂದರ್ಭಗಳು ಹಾಗೂ ವಿವಿಧ ಗಂಭೀರ ಕಾಯಿಲೆಗಳ ಚಿಕಿತ್ಸೆಯಲ್ಲಿ ರಕ್ತದ ಅವಶ್ಯಕತೆ ಎದುರಾಗುತ್ತಿದೆ. ಇಂತಹ ಸಂದರ್ಭದಲ್ಲಿ ರಕ್ತದ ಕೊರತೆ ಉಂಟಾಗದಂತೆ ರಕ್ತನಿಧಿ ಕೇಂದ್ರಗಳಲ್ಲಿ ಸದಾ ಅಗತ್ಯ ಪ್ರಮಾಣದ ರಕ್ತ ಸಂಗ್ರಹವಿರುವುದು ಅತ್ಯಂತ ಮುಖ್ಯವಾಗಿದೆ ಎಂದರು. ಏನಿದ್ರು ಉದ್ದೇಶ ಅಂತಂದ್ರೆ ಎಮರ್ಜೆನ್ಸಿ ಯಾವತ್ತೋ ಬ್ಲಡ್ ಬೇಕಾಗುತ್ತೆ, ಫೋನ್ ಬರುತ್ತೆ, ಇರಲ್ಲ. ಈಗ ಕೆಲವರೆಲ್ಲ ಹೇಳ್ತಾರೆ ಬ್ಲಡ್ ಬೇಕು, ಬ್ಲಡ್ ಬೇಕು, ಬ್ಲಡ್ ಬೇಕು. ಆದ್ರೆ ಅವರೇ ಬ್ಲಡ್ ಕೊಡೋದೇ ಅವ್ರ ಪೇಷಂಟ್ಗೆ ಬೇಕು. ಏನೋ ಜನಗಳು ಒಂದು ಸೆಂಟಿಮೆಂಟ್ ಬೇರೆ ಕೊಡ್ತಾರೆ, ಬಟ್ ಅವರ ಅಂತ ಒಂದು ಈಗ ಅವರ ಕಡೆ ಶಕ್ತಿಗೆ ತಗೊಂಡ್ಮೇಲೆ ಅವರು ಒಂದು 3 ಜನ ಬ್ಲಡ್ ಕೊಡ್ತಾರೆ, ಬೇರೆಯವ್ರಿಗೆ ಅನುಕೂಲ, ಅದು ನಮ್ದೇ. ಹಾಗಾಗಿ ಇವತ್ತು ನಮ್ಮ ಬಂದು ಈ ಒಂದು ಇದನ್ನ ನಿಮಗೆಲ್ಲ ಇದರ ದಯಮಾಡಿ ಪ್ರಸಾರ ಮಾಡಿ. ಅದೇ ರೀತಿ ನಾಳೆ ನಮ್ಮ ಗ್ರಾಮ ಪಂಚಾಯತ್ ಅಲ್ಲಿಗೂ ಸಮೇತ ಬಿಡುವ ಬಂದು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಸೀನಿಯರ್ ಚೇಂಬರ್ಸ್ ಇಂಟರ್ನ್ಯಾಷನಲ್ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಾದ ಮದನ್ ಕುಮಾರ್, ಹರೀಶ್, ಹಾಸನ ಲಯನ್ಸ್ ಕ್ಲಬ್ ಅಧ್ಯಕ್ಷ ವೆಂಕಟೇಶ್, ಜವರೇಗೌಡ, ಭರತ್ ಇತರರು ಉಪಸ್ಥಿತರಿದ್ದರು. ಗರ್ಭದಿಂದ ಹೊರಗೆ ಬಂದ ನಂತರ ಮೊದಲ 6 ತಿಂಗಳ ತಾಯಿಯ ಎದೆಹಾಲು ಮಗುವಿಗೆ ಅಮೃತವಾಗಿದ್ದು ಆರೋಗ್ಯಕರವಾಗಿರುತ್ತದೆ ಎಂದು ವೈದ್ಯರು ಹಾಗೂ ಲಕ್ಷ್ಮೀ ನರ್ಸಿಂಗ್ ಹೋಮ್ನ ಮಾಲೀಕರಾದ ಡಾಕ್ಟರ್ ರಂಗಲಕ್ಷ್ಮಿ ಸಲಹೆ ನೀಡಿದರು. ಹಾಸನ ತಾಲೂಕಿನ ಚಿಕ್ಕಗುಂಡುಗೋಳ ಅಂಗನವಾಡಿ ಕೇಂದ್ರದಲ್ಲಿ ವಿಶ್ವ ಸ್ತನ್ಯಪಾನ ಸಪ್ತಾಹದ ಅಂಗವಾಗಿ ಜನನಿ ಫೌಂಡೇಶನ್ ವತಿಯಿಂದ ಇಂದು ಹಮ್ಮಿಕೊಳ್ಳಲಾಗಿದ್ದ ಸ್ತನ್ಯಪಾನದ ಮಹತ್ವ ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮಗುವಿನ ಜನನದ ನಂತರ ತಾಯಿಯ ಎದೆಹಾಲು ಮಗುವಿನ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆಗೆ ಅತ್ಯಂತ ಮಹತ್ವದ್ದಾಗಿದೆ. ತಾಯಿಯ ಮೊದಲ ಹಾಲಾದ ಕೊಲೆಸ್ಟ್ರಾಮ್ನಲ್ಲಿ ಮಗುವಿನ ಆರೋಗ್ಯಕ್ಕೆ ಅಗತ್ಯವಾದ ರೋಗ ನಿರೋಧಕ ಅಂಶಗಳು ಇರುವುದರಿಂದ ಅದನ್ನು ಮಗುವಿಗೆ ನೀಡುವುದು ಅತ್ಯಂತ ಮುಖ್ಯ ಎಂದು ಹೇಳಿದರು. ಈ ಜನನಿ ಫೌಂಡೇಶನ್ ಅವರು ಈ ದಿನ ವಿಶ್ವ ಸ್ತನ್ಯಪಾನ ಸಪ್ತಾಹ ಅಂದರೆ ಆಗಸ್ಟ್ ತಿಂಗಳು 1ರಿಂದ 7ನೇ ತಾರೀಕು ತನಕ ನಡೆಯುವ ಒಂದು ಪ್ರೋಗ್ರಾಮ್. ಅಂದರೆ ಜನರಿಗೆ ಸ್ತನ್ಯಪಾನದ ಬಗ್ಗೆ, ಹಾಲು ಕುಡಿಸೋದು ಎಷ್ಟು ಮುಖ್ಯ, ಅದು ಮಗುವಿನ ಆರೋಗ್ಯಕ್ಕೆ ಎಷ್ಟು ಅವಶ್ಯಕ, ತಾಯಿ ಆರೋಗ್ಯ ಕೂಡ ಅವಶ್ಯಕ ಎಂದು ತಿಳುವಳಿಕೆಯನ್ನು ಹೇಳೋಕ್ಕೆ ಒಂದು ವಿಶ್ವಾದ್ಯಂತ ಈ ಆಗಸ್ಟ್ 1ರಿಂದ 7ನೇ ತಾರೀಕು ತನಕ ವಿಶ್ವ ಸ್ತನ್ಯಪಾನ ಸಪ್ತಾಹವನ್ನು ಏರ್ಪಡಿಸಿದ್ದಾರೆ. ಇದರ ಪ್ರಯುಕ್ತ ಈ ದಿನ ಇಲ್ಲಿ ಜನನಿ ಫೌಂಡೇಶನ್ ವತಿಯಿಂದ ಈ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮ ಏರ್ಪಟ್ಟಿದೆ. ಇದರ ವಿಷಯವಾಗಿ ಸ್ತನ್ಯಪಾನದ ವಿವರಗಳನ್ನು ನಾನೀಗ ಹೇಳ್ತೀನಿ. ಕಾರ್ಯಕ್ರಮದಲ್ಲಿ ಜನನಿ ಫೌಂಡೇಶನ್ ಮತ್ತು ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಅಧ್ಯಕ್ಷೆ ಭಾನುಮತಿ, ಜಿಲ್ಲಾ ಶಿಕ್ಷಣಾಧಿಕಾರಿ ಮಂಜುಳಾ, ಕಾಂತಾಮಣಿ ಹಾಗೂ ಇತರರು ಉಪಸ್ಥಿತರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್. ಸಕಲೇಶಪುರದ ವನಗೂರು ಕೂಡು ರಸ್ತೆ ವೃತ್ತದ ಸಾರ್ವಜನಿಕ ಶೌಚಾಲಯ ದುರ್ವಾಸನೆ, ನೀರಿನ ಸಂಪರ್ಕವಿಲ್ಲದೆ ಸ್ವಚ್ಛತೆ ಕಾಪಾಡಲು ಸಾಧ್ಯವಾಗದ ಸ್ಥಿತಿ. ಮಹಿಳೆಯರು, ಮಕ್ಕಳು, ವೃದ್ಧರು ಹಾಗೂ ವಿದ್ಯಾರ್ಥಿಗಳಿಗೆ ತೀವ್ರ ಅನಾನುಕೂಲ. ಅನಿವಾರ್ಯವಾಗಿ ಬಯಲು ಶೌಚಾಲಯದ ಮೊರೆ ಹೋಗುತ್ತಿರುವ ಸಾರ್ವಜನಿಕರು ಕೂಡಲೇ ನೀರಿನ ಸಂಪರ್ಕ ಕಲ್ಪಿಸಿ ಶಾಶ್ವತ ನಿರ್ವಹಣೆ ಮಾಡುವಂತೆ ಆಗ್ರಹ. ಆಲೂರು ರೈಲ್ವೆ ನಿಲ್ದಾಣದಲ್ಲಿ ಸೌಲಭ್ಯಗಳಿದ್ದರೂ ರೈಲುಗಳ ನಿಲುಗಡೆ ಇಲ್ಲ. ಕೇವಲ ಕ್ರಾಸಿಂಗ್ಗೆ ಸೀಮಿತವಾದ ಆಲೂರು ನಿಲ್ದಾಣ. ರೈಲ್ವೆ ಇಲಾಖೆಯ ಕ್ರಮಕ್ಕೆ ಸ್ಥಳೀಯರು ಅಸಮಾಧಾನ. ಜನಪ್ರತಿನಿಧಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಮಧ್ಯ ಪ್ರವೇಶಿಸುವಂತೆ ಸ್ಥಳೀಯರ ಒತ್ತಾಯ. ಹಾಸನದಲ್ಲಿ ಬಿಜೆಪಿಯಿಂದ ಬೃಹತ್ ತಿರಂಗ ಬೈಕ್ ಜಾಥಾ, ಹರ್ ಘರ್ ತಿರಂಗ ಅಭಿಯಾನದಡಿ ತ್ರಿವರ್ಣ ಯಾತ್ರೆ. ದೇಶಭಕ್ತಿ ಘೋಷಣೆಗಳೊಂದಿಗೆ ಸಾರ್ವಜನಿಕರ ಗಮನ ಸೆಳೆದ ಜಾಥಾ. ಮನೆ ಅಂಗಡಿಗಳ ಮೇಲೆ ತ್ರಿವರ್ಣ ಧ್ವಜ ಹಾರಿಸುವಂತೆ ಬಿಜೆಪಿ ಕರೆ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.